ಒಂದು ಫ್ಯಾಮಿಲಿ ಮೀಟಿಂಗನ್ನು ಏರ್ಪಡಿಸಿರುವಂಥ ಉದ್ದೇಶ ಒಂದೇ, ನಮ್ಮ ಸಭೆಯ ಮಕ್ಕಳ ಕುಟುಂಬಗಳು ಯಾವಾಗಲೂ ಕ್ರಿಸ್ತನ ಪ್ರೀತಿಯಲ್ಲಿ, ದೇವರ ಸಮಾಧಾನದಲ್ಲಿ ಸಂತೋಷವಾಗಿರಬೇಕು ಅಂತ. ಈ ವಾಕ್ಯ ನೋಡುವಂತ ದಂಪತಿಗಳಿಗೆ ದೇವ್ರು ಮಾತಾಡ್ತಾನೆ, ನಿಮ್ಮನ್ನ ಪ್ರೀತಿ ಮಾಡುವವರನ್ನೇ ನೀವು ಪ್ರೀತಿ ಮಾಡಿದ್ರೆ ಫಲ ಏನು? ನಿಮ್ಮ ಗಂಡ ನಿಮ್ಮನ್ನ ದ್ವೇಷಿಸುವಾಗಲೂ, ನಿಮ್ಮ ಗಂಡ ನಿಮ್ಮನ್ನ ದೂಷಿಸುವಾಗಲೂ, ನಿಮ್ಮ ಹೆಂಡತಿ ನಿಮ್ಮನ್ನ ದ್ವೇಷಿಸುವಾಗಲೂ, ನಿಮ್ಮ ಹೆಂಡತಿ ನಿಮ್ಮನ್ನ ದೂಷಿಸುವಾಗಲೂ ಕೂಡ ನೀನ್ ಪ್ರೀತಿ ಮಾಡ್ತಿ ನೋಡು, ಆವಾಗ ಮನುಷ್ಯರಿಂದ ನಿನಗೆ ಪ್ರತಿಫಲ ಬರಲ್ಲ, ಸೃಷ್ಟಿಕರ್ತನಾದ ದೇವರಿಂದ ನಿನಗೆ ಪ್ರತಿಫಲ ಬರ್ತದೆ. ಇನ್ನು ನನ್ನ ಗಂಡ ಮಾಡೋದು ನನ್ನಿಂದ ಸಹಿಸಕ್ಕಾಗಲ್ಲ, ಇನ್ನು ನನ್ನ ಹೆಂಡತಿ ಮಾಡೋದು ನನ್ನಿಂದ ಸಹಿಸಕ್ಕಾಗಲ್ಲ, ನನ್ನ ಗಂಡ ಮಾಡೋದು ನನ್ನಿಂದ ಸಹಿಸಕ್ಕಾಗಲ್ಲ, ನನ್ನ ಹೆಂಡತಿ ಮಾಡೋದು ನನ್ನಿಂದ ಸಹಿಸಕ್ಕಾಗಲ್ಲ. ಭಾಳ ಮಂದಿ ಗಂಡ ಹೆಂಡತಿ ಹೇಳ್ತಿರ್ತಾರೆ, ಭಾಳ ಮಂದಿ ಗಂಡ ಹೆಂಡತಿ ಹೇಳ್ತಿರ್ತಾರೆ. ಏನಂತ ಹೇಳ್ತಿರ್ತಾರೆ ಗೊತ್ತಾ? ಈಗ ನನ್ನ ಗಂಡ ಮಾಡೋದು ನನ್ನಿಂದ ಸಹಿಸಕ್ಕಾಗಲ್ಲ, ನನ್ನ ಹೆಂಡತಿ ಮಾಡೋದು ನನ್ನಿಂದ ಸಹಿಸಕ್ಕಾಗಲ್ಲ, ನನ್ನ ಗಂಡ ಮಾಡುವಂಥ ಕೆಟ್ಟ ಕಾರ್ಯ ನನ್ನಿಂದ ಸಹಿಸಕ್ಕಾಗಲ್ಲ, ನನ್ನ ಗಂಡ ಮಾಡುವಂಥ ಕೆಟ್ಟ ಪಾಪಿಷ್ಟ ಕಾರ್ಯಗಳು ನನ್ನಿಂದ ಸಹಿಸಕ್ಕಾಗಲ್ಲ, ಇನ್ನು ನನ್ನ ಹೆಂಡತಿ ಮಾಡುವಂಥ ಟಾರ್ಚರ್, ನನ್ನ ಹೆಂಡತಿ ಕೊಡುವಂಥ ಟಾರ್ಚರ್ ನನ್ನಿಂದ ಸಹಿಸಕ್ಕಾಗಲ್ಲ. ಇವತ್ತು ಎರಡರಾಗ ಒಂದು ತೀರ್ಮಾನ ಆಗಬೇಕು, ಆಕೆ ದಾರಿ ಆಕೆಗೆ, ನನ್ನ ದಾರಿ ನನಗೆ ಅನ್ನುವಂಥ ನಿರ್ಧಾರದಲ್ಲಿ ಭಾಳ ಜನ ಗಂಡ ಹೆಂಡತಿಯರು ಇರ್ತಾರೆ. ಮಗನ ಮಗಳೇ, ಸಹೋದರ ಸಹೋದರಿ, ಗಂಡ ಹೆಂಡತಿ ಜೀವಿತದಲ್ಲಿ, ಗಂಡ ಹೆಂಡತಿ ದಾಂಪತ್ಯ ಜೀವಿತದಲ್ಲಿ, ಗಂಡ ಹೆಂಡತಿ ದಾಂಪತ್ಯ ಜೀವಿತದಲ್ಲಿ ನೀವು ಸಹಿಸ್ಲಿಕ್ಕೆ ಆಗದಿರುವಂಥ ಕೆಲವು ವಿಷಯಗಳಿರ್ತದೆ, ನೀವು ಸಹಿಸಕ್ಕಾಗಲ್ಲ ಅಂತ ವಿಷಯಗಳಿರ್ತದೆ. ಉದಾಹರಣೆ, ಗಂಡ ಹೆಂಡತಿ ಜೀವಿತದಲ್ಲಿ ನೀವು ಸಹಿಸ್ಲಿಕ್ಕೆ ಆಗದಿರುವಂಥ ಕೆಲವು ವಿಷಯಗಳಿರ್ತದೆ. ಉದಾಹರಣೆ, ನಿಮ್ಮ ಗಂಡ ಪಾಪ ಮಾಡ್ತಾ ಇದ್ರೆ, ನಿಮ್ಮ ಗಂಡ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ, ನಿಮ್ಮ ಗಂಡ ವ್ಯಭಿಚಾರದಲ್ಲಿ ಮುಳುಗಿದ್ರೆ ಅದು ನಿಮ್ಮ ಕೈಯಿಂದ ಸಹಿಸಕ್ಕಾಗಲ್ಲ. ಇನ್ನು ನಿನ್ನ ಗಂಡ ಇಷ್ಟಿಷ್ಟಕ್ಕೂ ಮಾತಿಗೂ ಬರೀ ಕೆಟ್ಟ ಮಾತುಗಳಿಂದ ಮಾತುಗಳಿಂದ ನಿನ್ನ ಬೈದ್ರೆ, ಕೆಟ್ಟ ಮಾತುಗಳಿಂದ ನಿನ್ನ ನಿಂದಿಸಿದ್ರೆ, ಮಾತಿಗೂ ನಿನ್ನ ಮೇಲೆ ಕೈ ಎತ್ತಿದ್ರೆ ಅದು ನಿನ್ನಿಂದ ಸಹಿಸಕ್ಕಾಗಲ್ಲ. ಇನ್ನು ಮಾತಿಗೆ ನಿಮ್ಮ ಹೆಂಡತಿ ಸಣ್ಣದನ್ನ ದೊಡ್ಡದು ಮಾಡಿದರೆ ನಿಮ್ಮಿಂದ ಸಹಿಸಕ್ಕಾಗಲ್ಲ. ಇನ್ನು ನಿಮ್ಮ ಹೆಂಡತಿ ಎರಡಕ್ಕೂ ಮೂರಕ್ಕೂ ಪದೇ ಖ್ಯಾತೆ ತೆಗೆದ್ರೆ ಅದು ನಿಮ್ಮಿಂದ ಸಹಿಸಕ್ಕಾಗಲ್ಲ. ಇನ್ನು ಒಂದು ಸಣ್ಣ ಸಮಸ್ಯೆ ಆದರೆ ಸಾಕು, ಮಾತಿಗೆ ತವ್ರ ಮನೆಗೆ ಓಡೋದ್ರೆ ಅದು ನಿಮ್ಮಿಂದ ಸಹಿಸಕ್ಕಾಗಲ್ಲ. ಮಾತಿಗೆ ನಿಮ್ಮ ಹೆಂಡತಿ ಸಣ್ಣದನ್ನ ದೊಡ್ಡದು ಮಾಡಿ ಟಾರ್ಚರ್ ಕೊಟ್ರೆ ಅದು ನಿಮ್ಮಿಂದ ಸಹಿಸಕ್ಕಾಗಲ್ಲ. ಮಾತಿಗೂ ನಿಮ್ಮ ಹೆಂಡತಿ ಎರಡಕ್ಕೂ ಮೂರಕ್ಕೂ ತಿರುಗಿ ಓದಿದ್ರೆ ಹಳೆ ಕಥೆನ ಅದು ನಿಮ್ಮಿಂದ ಸಹಿಸಕ್ಕಾಗಲ್ಲ. ಹಾಗಾದ್ರೆ ಮಗನಿ ಮಗಳೇ, ಸಹೋದರ ಸಹೋದರಿ, ನಿಮ್ಮ ಗಂಡ ತಪ್ಪು ಮಾಡ್ಯಾನಂತೇಳಿ, ನಿಮ್ಮ ಗಂಡ ಕೆಟ್ಟ ಮಾತುಗಳಿಂದ ನಿಮ್ಮನ್ನು ನಿಂದಿಸ್ತಾನಂತೇಳಿ, ಅನೇಕ ಸಾರಿ ನಿಮ್ಮ ಮೇಲೆ ಕೈ ಎತ್ತಿದಾನಂತೇಳಿ ನಿಮ್ಮ ಗಂಡನನ್ನು ಬಿಟ್ಟು ಬಿಡ್ಬೇಕಾ? ನಿಮ್ಮ ಗಂಡನನ್ನು ತಳ್ಳಿ ಬಿಡ್ಬೇಕಾ? ನಿಮ್ಮ ಗಂಡನನ್ನು ದೂರ ಮಾಡಿಬಿಡ್ಬೇಕಾ? ಪದೇ ಮಾತಿಗೆ ನಿಮ್ಮ ಹೆಂಡತಿ ಸಣ್ಣದನ್ನ ದೊಡ್ಡದು ಮಾಡ್ತಾಳಂತೇಳಿ, ಎರಡಕ್ಕೂ ಮೂರಕ್ಕೂ ಪದೇ ಖ್ಯಾತೆ ತೆಗಿತಾಳಂತೇಳಿ, ಸಣ್ಣದಕ್ಕೂ ದೊಡ್ಡದಕ್ಕೂ ಪದೇ ಟಾರ್ಚರ್ ಮಾಡ್ತಾಳಂತೇಳಿ, ಪದೇ ಎರಡಕ್ಕೂ ಮೂರಕ್ಕೂ ತವ್ರ ಮನೆಗೆ ಓಡೋಗ್ತಾಳಂತೇಳಿ ನಿಮ್ಮ ಹೆಂಡತಿನ ಬಿಟ್ಟು ಬಿಡ್ಬೇಕಾ? ದೂರ ಮಾಡಿಬಿಡ್ಬೇಕಾ? ತಳ್ಳಿ ಬಿಡ್ಬೇಕಾ? ನಿಮ್ಮ ಗಂಡ ನಿಮ್ಮನ್ನು ದ್ವೇಷಿಸ್ತಾನಂತೇಳಿ,
ನಿಮ್ಮ ಗಂಡ ನಿಮ್ಮನ್ನ ದೂಷಿಸ್ತಾನಂತೇಳಿ ನಿಮ್ಮ ಗಂಡನನ್ನು ಬಿಟ್ಟು ಬಿಡ್ಬೇಕಾ? ನಿಮ್ಮ ಗಂಡನನ್ನು ತಳ್ಳಿ ಬಿಡ್ಬೇಕಾ? ದೂರ ಮಾಡಿಬಿಡ್ಬೇಕಾ? ನಿಮ್ಮ ಹೆಂಡ್ತಿ ನಿಮ್ಮನ್ನ ದ್ವೇಷಿಸ್ತಾಳಂತೇಳಿ, ನಿಮ್ಮ ಹೆಂಡ್ತಿ ನಿಮ್ಮನ್ನ ದೂಷಿಸ್ತಾಳಂತೇಳಿ ನಿಮ್ಮ ಹೆಂಡ್ತಿನ ಕೈ ಬಿಟ್ಟು ಬಿಡ್ಬೇಕಾ? ನಿಮ್ಮ ಹೆಂಡ್ತಿನ ದೂರ ತಳ್ಳಿ ಬಿಡ್ಬೇಕಾ? ಹಾಗಾದರೆ ಗಂಡ ನಿಮ್ಮನ್ನ ದ್ವೇಷಿಸುವಾಗ, ದೂಷಿಸುವಾಗ, ಹೆಂಡತಿ ನಿಮ್ಮನ್ನ ದ್ವೇಷಿಸುವಾಗ, ದೂಷಿಸುವಾಗ, ನಿಮ್ಮ ಗಂಡ ಕೆಟ್ಟ ಕಾರ್ಯಗಳನ್ನು ಮಾಡುವಾಗ, ಕೆಟ್ಟ ಕೆಟ್ಟ ಮಾತುಗಳಿಂದ ನಿಮ್ಮನ್ನು ನಿಂದಿಸುವಾಗ ನಿಮ್ಮ ಗಂಡನನ್ನು ಬಿಟ್ಟು ಬಿಡಬೇಕಾ? ನಿಮ್ಮ ಹೆಂಡತಿ ನಿಮ್ಮನ್ನು ಹಿಂಸಿಸುವಾಗ, ಟಾರ್ಚರ್ ಮಾಡುವಾಗ ನಿಮ್ಮ ಹೆಂಡತಿಯನ್ನು ನೀವು ಬಿಟ್ಟು ಬಿಡಬೇಕಾ? ಇದ್ರ ಬಗ್ಗೆ ಸತ್ಯವೇದ ಏನು ಹೇಳುತ್ತೆ? ಇದ್ರ ಬಗ್ಗೆ ಬೈಬಲ್ ಏನು ಹೇಳುತ್ತೆ? ಇದ್ರ ಬಗ್ಗೆ ವಾಕ್ಯ ಏನು ಹೇಳುತ್ತೆ? ಇದ್ರ ಬಗ್ಗೆ ದೇವರು ಏನು ಹೇಳ್ತಾನೆ? ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 46ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 46ನೇ ವಚನ ಹೇಳ್ತದೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿ ತೋರಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಯೇಸು ಸ್ವಾಮಿ ಹೇಳ್ತಾರೆ, ಗಂಡನಾದ ನಿನಗೆ, ಹೆಂಡತಿಯಾದ ನಿನಗೆ, ತಂದೆ ತಾಯಿಗಳಾದ ನಿಮಗೆ, ಮೊದಲನೇ ಲೈನಲ್ಲಿ ಕೂತಂಥ ದಂಪತಿಗಳಿಗೆ, ಎರಡನೇ ಲೈನಲ್ಲಿ ಕೂತಂಥ ದಂಪತಿಗಳಿಗೆ, ಮಧ್ಯದಲ್ಲಿ ಕೂತ ದಂಪತಿಗಳಿಗೆ, ಲಾಸ್ಟ್ ಲೈನಲ್ಲಿ ಕೂತ ದಂಪತಿಗಳಿಗೆ, ಆನ್ಲೈನಲ್ಲಿ ವಾಕ್ಯ ನೋಡುವಂಥ ದಂಪತಿಗಳಿಗೆ ದೇವ್ರು ಮಾತಾಡ್ತಾನೆ. ನಿಮ್ಮನ್ನು ಪ್ರೀತಿ ಮಾಡುವವರನ್ನೇ ನೀವು ಪ್ರೀತಿ ಮಾಡಿದ್ರೆ ಫಲ ಏನು? ಪ್ರಯೋಜನ ಏನು? ಲಾಭ ಏನು? ಈ ಥರ ಭ್ರಷ್ಟರು ಕೂಡ ಮಾಡ್ತಾರೆ, ಪಾಪಿಗಳು ಕೂಡ ಮಾಡ್ತಾರೆ, ಕೆಟ್ಟವರು ಕೂಡ ಮಾಡ್ತಾರೆ, ಅನ್ಯರು ಕೂಡ ಮಾಡ್ತಾರೆ, ದೇವ್ರನ್ನ ತಿಳಿದವರು ಕೂಡ ಮಾಡ್ತಾರೆ. ಯಾರು? ನಿಮ್ಮನ್ನು ಪ್ರೀತಿಸೋವ್ರನ್ನೇ ಪ್ರೀತಿಸಿದರೆ ಏನು ಫಲ? ಇದನ್ನು ಪಾಪಿಗಳು ಕೂಡ ಮಾಡ್ತಾರೆ, ಕೆಟ್ಟವರು ಕೂಡ ಮಾಡ್ತಾರೆ, ಅನ್ಯರು ಕೂಡ ಮಾಡ್ತಾರೆ, ಭ್ರಷ್ಟರು ಕೂಡ ಮಾಡ್ತಾರೆ. ಆದರೆ ಏಸಯ್ಯ ಅಂತಾನೆ, ಅದೇನು ಸ್ಪೆಷಲ್? ನಿಮ್ಮನ್ನು ಪ್ರೀತಿ ಮಾಡೋರ್ನೇ ನೀವು ಪ್ರೀತಿ ಮಾಡಿದ್ರೆ ಏನು ಸ್ಪೆಷಲ್ ಅದು? ನಿಮ್ಮನ್ನು ಹೊಗಳಿದವ್ರನ್ನೇ ನೀವು ಪ್ರೀತಿ ಮಾಡಿದ್ರೆ ಅದೇನು ಸ್ಪೆಷಲ್? ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಇವಾಗ. ದೇವ್ರಂತ ಸ್ಪೆಷಲ್ ಯಾವುದಂತ ಹೇಳ್ತೀನಿ. ನಿಮ್ಮ ಗಂಡ ನಿಮ್ಮನ್ನು ದ್ವೇಷಿಸುವಾಗಲೂ, ನಿಮ್ಮ ಗಂಡ ನಿಮ್ಮನ್ನು ದೂಷಿಸುವಾಗಲು, ನಿಮ್ಮ ಹೆಂಡತಿ ನಿಮ್ಮನ್ನು ದ್ವೇಷಿಸುವಾಗಲು, ನಿಮ್ಮ ಹೆಂಡತಿ ನಿಮ್ಮನ್ನು ದೂಷಿಸುವಾಗಲು, ನಿಮ್ಮ ಬಂಧುಗಳು ನಿಮ್ಮನ್ನು ದ್ವೇಷಿಸುವಾಗಲು, ದೂಷಿಸುವಾಗಲು, ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನು ದ್ವೇಷಿಸುವಾಗಲು, ದೂಷಿಸುವಾಗಲು, ನಿಮ್ಮ ಜೊತೆ ವಿಶ್ವಾಸಿಗಳು ನಿಮ್ಮನ್ನು ದ್ವೇಷಿಸುವಾಗಲು, ದೂಷಿಸುವಾಗಲೂ ಕೂಡ, ನಿಮ್ಮ ಗಂಡ ನಿಮ್ಮನ್ನು ದ್ವೇಷಿಸುವಾಗಲೂ, ನಿಮ್ಮ ಗಂಡ ನಿಮ್ಮನ್ನು ದೂಷಿಸುವಾಗಲೂ, ನಿಮ್ಮ ಹೆಂಡತಿ ನಿಮ್ಮನ್ನು ದ್ವೇಷಿಸುವಾಗಲೂ, ನಿಮ್ಮ ಹೆಂಡತಿ ನಿಮ್ಮನ್ನು ದೂಷಿಸುವಾಗಲೂ ಕೂಡ ನೀನು ಪ್ರೀತಿ ಮಾಡ್ತೀನಿ ನೋಡು, ಆವಾಗ ಮನುಷ್ಯರಿಂದ ನಿನಗೆ ಪ್ರತಿಫಲ ಬರಲ್ಲ, ಪಾಸ್ಟ್ರಿಂದ ನಿನಗೆ ಪ್ರತಿಫಲ ಬರಲ್ಲ, ಸೃಷ್ಟಿಕರ್ತನಾದ ದೇವರಿಂದಲೇ ನಿನಗೆ ಪ್ರತಿಫಲ ಬರುತ್ತದೆ. ಸೃಷ್ಟಿಕರ್ತನಾದ ದೇವರಿಂದಲೇ ನಿನಗೆ ಪ್ರತಿಫಲ ಬರುತ್ತದೆ. ಸೃಷ್ಟಿಕರ್ತನಾದ ದೇವರಿಂದಲೇ ನಿನಗೆ ಪ್ರತಿಫಲ ಬರ್ತದೆ. ಹೇಳ್ತಾರೆ, ನಿಮ್ಮನ್ನು ಪ್ರೀತಿ ಮಾಡೋರ್ನೇ ನೀವು ಪ್ರೀತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ನಿಮ್ಮ ಗಂಡ ನಿಮ್ಮನ್ನು ದ್ವೇಷಿಸುವಾಗಲೂ ನೀನು ಪ್ರೀತಿ ಮಾಡ್ತೀನಿ ನೋಡು, ಅದು ಗ್ರೇಟ್. ನಿಮ್ಮ ಗಂಡ ನಿಮ್ಮನ್ನು ದೂಷಿಸುವಾಗಲೂ ಕೂಡ ನೀನು ಪ್ರೀತಿ ಮಾಡ್ತೀನಿ ನೋಡು, ಅದು ಗ್ರೇಟ್. ನಿಮ್ಮ ಗಂಡ ಕೆಟ್ಟ ಕಾರ್ಯಗಳನ್ನು ಮಾಡುವಾಗಲೂ ಸಹಿಸಿ ಪ್ರೀತಿ ಮಾಡ್ತೀನಿ ನೋಡು, ಅದು ಗ್ರೇಟ್. ಸಹಿಸ್ ಅಂದ್ರೆ ಕೆಟ್ಟ ಕಾರ್ಯ ಮಾಡಿದ್ರೆ ಮಾಡಲಿ ಬಿಡು ಅಂತ ಸಹಿಸ ಅರ್ಥ ಅಲ್ಲ. ನೀನು ಎಷ್ಟು ಹೇಳ್ಬೇಕು, ಬುದ್ಧಿ ಹೇಳ್ಬೇಕು ಅಷ್ಟು ಹೇಳು, ಅದ್ರ ಮೇಲೆ ಪ್ರೀತಿ ಮಾಡ್ತೀನಿ ನೋಡು, ಅದು ಗ್ರೇಟು. ದೇವರಂತನೇ ಗಂಡ ದ್ವೇಷಿಸುವಾಗಲೂ, ಹೆಂಡತಿ ದ್ವೇಷಿಸುವಾಗಲೂ, ಬಂಧುಗಳು ದ್ವೇಷಿಸುವಾಗಲೂ, ಜೊತೆ ವಿಶ್ವಾಸಿಗಳು ದ್ವೇಷಿಸುವಾಗಲೂ, ಅಲ್ಲಿ ಅಕ್ಕಪಕ್ಕದ ದ್ವೇಷಿಸುವಾಗಲೂ ತಿರುಗಿ ಸಹಿಸಿ ಪ್ರೀತಿ ಮಾಡ್ತೀನಿ ನೋಡು. ಮನುಷ್ಯರಿಂದ ಅಲ್ಲ, ದೇವರಿಂದಲೇ ನಿನಗೆ ಪ್ರತಿಫಲ ಸಿಗುತ್ತೆ. ದೇವರಿಂದಲೇ ನಿನಗೆ ಪ್ರತಿಫಲ ಸಿಗುತ್ತೆ. ದೇವರಿಂದಲೇ ಪ್ರತಿಫಲ ಸಿಗುತ್ತೆ. ತಮಿಳ್ನಾಡಲ್ಲಿ ಒಬ್ಬ ಸೇವಕರು ಮೋಹನ್ ಸಿ ಲಾಜರಸ್ ಅಂತೇಳಿ ಸೇವೆ ಮಾಡ್ತಾರೆ.
ಸೇವ್ ಮಾಡ್ತಾರೆ. ಆದರೆ ಕೆಲವು ಜನರು ಅವ್ರನ್ನ ಭಾಳ ನಿಂದಿಸಿದ್ದಾರೆ, ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂದರೂ ಅವ್ರನ್ನ ಆರೋಪಿಸ್ತಾನದಲ್ಲಿ ನಿಲ್ಲಿಸಿದ್ದಾರೆ. ಅವ್ರ ಮೇಲೆ ಎಷ್ಟೋ ಕೇಸುಗಳನ್ನು ದಾಖಲಿಸಿದ್ದಾರೆ. ಅವ್ರಿಗೆ ಅವಮಾನ ಉಂಟಾಗುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರನ್ನ ಜನರ ಮುಂದೆ ಕಡಿಮೆ ಮಾಡಿ ಮಾತಾಡಿದ್ದಾರೆ. ಅಷ್ಟೆಲ್ಲ ಮಾತಾಡುವಾಗಲೂ ಸಹ ಆ ಸೇವಕರು ಮಾಡಿದ್ದೇನು ಗೊತ್ತಾ? ಸಹಿಸಿ ಪ್ರೀತಿ ಮಾಡಿದ್ದಾರೆ. ಸಹಿಸಿ ಪ್ರೀತಿ ಮಾಡಿದ್ದಾರೆ. ಸಹಿಸಿ ಪ್ರೀತಿ ಮಾಡಿದ್ದಾರೆ. ಅವರು ಆ ರೀತಿ ಸಹಿಸಿ ಪ್ರೀತಿ ಮಾಡಿದ್ದಕ್ಕೆ ದೇವರು ಅವರ ಸೇವೆಯನ್ನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದೇವರ ಸೇವೆನ ಮೇಲೆ ತಂದಿದ್ದಾನೆ. ಇವತ್ತು ಅವರ ಸಭೆಯಲ್ಲಿ ಲಕ್ಷಾಂತರ ವಿಶ್ವಾಸಿಗಳು ದೇವರನ್ನ ಆರಾಧಿಸ್ತಾ ಇದ್ದಾರೆ. ದೇವರನ್ನ ಆರಾಧಿಸ್ತಾ ಇದ್ದಾರೆ. ದೇವರನ್ನ ಆರಾಧಿಸ್ತಾ ಇದ್ದಾರೆ. ಈ ಸಾಕ್ಷಿನ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನೀವು ಸಹಿಸಿ ಪ್ರೀತಿಸುವಾಗ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರಿ. ಆಮೇಲೆ ಬರಲಮ್ಮ, ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರಿ. ನೀವು ಸಹಿಸಿ ಪ್ರೀತಿ ಮಾಡುವಾಗ ನೀವು ಅಭಿವೃದ್ಧಿ ಹೊಂದುತ್ತಾ ಇದ್ದೀರಿ. ನಿಮ್ಮ ಕುಟುಂಬಗಳು ಕಟ್ಟಲ್ಪಡ್ತಾ ಇದೆ. ನಿಮ್ಮ ಗಂಡ ಆಶೀರ್ವದಿಸಲ್ಪಡ್ತಾನೆ. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. ನಿಮ್ಮ ಜೀವಿತಗಳು ಆಶೀರ್ವದಿಸಲ್ಪಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಗನಿ ಮಗಳೇ, ಸೋದರ ಸೋದರಿ, ಪ್ರಸಂಗಾಂಶ ಇನ್ನು ನನ್ನ ಗಂಡ ಮಾಡೋದು ನನ್ನ ಕೈಯಿಂದ ಸಹಿಸಕ, ಇನ್ನು ನನ್ನ ಹೆಂಡತಿ ಮಾಡೋದು ನನ್ನ ಕೈಯಿಂದ ಸಹಿಸಕ ಸಹಿಸಬೇಕು. ಸಹಿಸುವಾಗಲೇ ನಿನಗೆ ಆಶೀರ್ವಾದ. ಯೇಸು ಹೇಳ್ಕೊಟ್ಟಿದ್ದು ಸಹಿಸು, ಸಹಿಸಿ ಪ್ರೀತಿಸು, ಸಹಿಸಿ ಪ್ರೀತಿಸು. ಸಹಿತ ನನಗೆ ಅವಕಾಶ ಇರಲ್ಲ. ಕುಟುಂಬ ಒಡೆಯೋಕ್ಕೆ ಅವಕಾಶ ಇರಲ್ಲ. ಫ್ಯಾಮಿಲಿಗಳು ಒಡೆಯೋಕ್ಕೆ ಅವಕಾಶ ಇರಲ್ಲ. ಯಾಕಂದರೆ ನಿಮ್ಮಿಬ್ಬರಲ್ಲಿ ಸಹಿಸುವ ತತ್ವ ಇದೆ. ಸಹಿಸಿ ಮತ್ತೆ ಪ್ರೀತಿಸುವ ತತ್ವ ಇದೆ. ಅದಕ್ಕೆ ನಿಮ್ಮ ಕುಟುಂಬನ ಸಹಿತನ ಒಡೆಯೋಕ್ಕಾಗಲ್ಲ. ಮಗನಿ ಮಗಳೇ, ಸೋದರ ಸೋದರಿ, ಒಂದೊಂದು ಸಾರಿ ನಿಮ್ಮ ಗಂಡ ನಿನಗೆಷ್ಟೋ ಸಿಟ್ಟು ಬರಂಗೆ ಮಾಡ್ತಾನೆ. ಒಂದೊಂದು ಸಾರಿ ನಿಮ್ಮ ಗಂಡ ನಿಮಗೆಷ್ಟೋ ಸಿಟ್ಟು ಬರಂಗೆ ಮಾಡ್ತಾನೆ. ಹೇಗೆ ಸಿಟ್ಟು ಬರಂಗೆ ಮಾಡ್ತಾನಂದರೆ, ಹಲ್ಲೆಲೂಯಾ, ಹೇಗೆ ಸಿಟ್ಟು ಬರಂಗೆ ಮಾಡ್ತಾನಂದರೆ, ಹಲ್ಲೆಲೂಯಾ, ಡೈನಿಂಗ್ ಹಾಲಲ್ಲಿ ಪೇಪರ್ ಓದ್ತಿರ್ತಾನೆ. ಒಂದು ಡೈನಿಂಗ್ ಹಾಲಲ್ಲಿ ಪೇಪರ್ ಓದ್ತಿರ್ತಾನೆ. ನೀನು 1000 ಸಾರಿ ಹೇಳಿರ್ತೀಯ, ನೋಡು ಪೇಪರ್ ಓದಿದ್ಮೇಲೆ ಅಲ್ಲೇ ಬಿಸಾಕಬೇಡ, ಅಲ್ಲೇ ಅಲ್ಡಬೇಡ, ಓದಿದ್ಮೇಲೆ ನೀಟಾಗಿ ಟೇಬಲ್ ಮೇಲೆ ಇಡು, ಒಂದು ಕಡಿ ಇಡಂತ 1000 ಸಾರಿ ಹೇಳಿರ್ತೀಯ. ಆತ ಹೂ ಅಂತಾನೆ. ಹೂ ಅಂದಮೇಲೆ ಪೇಪರ್ ಓದಿದ ಮೇಲೆ ಮತ್ತೆ ಅಲ್ಲೇ ಬಿಸಾಕಿ ಮತ್ತೆ ಅಲ್ಲೇ ಅಲ್ಡಿ ಹೋಗ್ತಾನೆ. ಮತ್ತೆ ವಾಪಸ್ ಹೋಗಿ ನೀನೇ ತೆಗೆದು ಮಡಿಚಿಡ್ತೀಯ. ಅವಾಗ ನಿನಗೆ ಸಿಟ್ಟು ಬರ್ತದೆ. ಎಲ್ಲಿಲ್ದು ಸಿಟ್ಟು ಬರ್ತದೆ, ಎಲ್ಲಿಲ್ದು ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಇವಾಗ ವಾಕ್ಯದ ಪ್ರಕಾರ ಸಿಟ್ಟುಗೊಳ್ಳಬೇಕಾ ಪ್ರೀತಿ ಮಾಡ್ಬೇಕಾ? ವಾಕ್ಯದ ಪ್ರಕಾರ ಸಿಟ್ಟುಗೊಳ್ಳಬೇಕಾ ಪ್ರೀತಿ ಮಾಡ್ಬೇಕಾ? ವೆರಿ ಗುಡ್. ಮಗನಿ ಮಗಳೇ, ಸೋದರ ಸೋದರಿ, ಹಲ್ಲೆಲೂಯಾ. ಎಷ್ಟು ಹೇಳಿದ್ರು ನಿಮ್ಮ ಗಂಡ ಬೆಳಿಗ್ಗೆ ಬೇಗ ಎದ್ದೇಳಲ್ಲ. 7 ಗಂಟೆ ಆದರೂ ಇನ್ನು ಮಲಗಿರ್ತಾನೆ, 8 ಗಂಟೆ ಆದರೂ ಇನ್ನು ಮಲಗಿರ್ತಾನೆ, 9 ಗಂಟೆ ಆದರೂ ಇನ್ನು ಮಲಗಿರ್ತಾನೆ. ನಿನಗೆ ಸಿಟ್ಟು ಬರ್ತದೆ, ಭಯಂಕರ ಕೋಪ ಬರ್ತದೆ, ಏನು ಮಾಡ್ಬೇಕನ್ನಿಸ್ತದೆ. ವಾಕ್ಯದ ಪ್ರಕಾರ ಸಿಟ್ಟುಗೊಳ್ಳಬೇಕಾ ಪ್ರೀತಿ ಮಾಡ್ಬೇಕಾ? ಹಂಗಂದ್ರೆ ನಿಮ್ಮ ಗಂಡ ಅನ್ಕೊಂತಾರೆ ನಾಳೆ ಮತ್ತೆ 9 ಗಂಟೆವರೆಗೆ ಮಕ್ಕಂತೀನಿ. ಆಮೇಲೆ ಹೇಳ್ತೀನಿ. ಹಲ್ಲೆಲೂಯಾ. ಸಾಯಂಕಾಲ ಮನೆಗೆ ಬರಬೇಕಾದ್ರೆ ತರಕಾರಿ ತಗೊಂಬ ಅಂತ ನಿಮ್ಮ ಗಂಡನಿಗೆ ಹೇಳ್ತೀರಿ. ತರಕಾರಿ ತಗೊಂಬ ಅಂತ ಹೇಳ್ತೀರಿ. ಹ್ಞೂ ತರ್ತೀನಿ ಅಂತಾನೆ, ಮರ್ತು ಬರ್ತಾನೆ. ಸಿಟಿಗೆ ಹೋಗಿದೀಯಾ, ಹಣ್ಣು ತಗೊಂಬ ಅಂತ ಹೇಳ್ತೀಯ, ಹ್ಞೂ ಅಂತಾನೆ, ಮರ್ತು ಬರ್ತಾನೆ. ಬರಬೇಕಾದ್ರೆ ಟೈಲರ್ ಹತ್ರ ಡ್ರೆಸ್ ಕೊಟ್ಟಿದ್ದೀನಿ ಇಸ್ಕೊಂಬ ಅಂತ ಹೇಳ್ತಾನೆ. ಇಸ್ಕೊಂಡಾನೆ, ಬಸ್ಸಲ್ಲಿ ಕೂತ್ಕೊಂಡಾನೆ, ಬಸ್ಸಲ್ಲಿ ಬಿಟ್ಟು ಹಂಗೆ ವಾಪಸ್ ಬಂದಾನೆ. ಭಯಂಕರ ಸಿಟ್ಟು ಬರ್ತದೆ, ಭಯಂಕರ ಕೋಪ ಬರ್ತದೆ.
ವಾಕ್ಯದ ಪ್ರಕಾರ ಸಿಟ್ಟುಗೊಳ್ಬೇಕಾ, ಪ್ರೀತಿ ಮಾಡ್ಬೇಕಾ? ಪ್ರೀತಿ ಮಾಡಬೇಕು. ಫ್ಯಾನ್ ಆಫ್ ಮಾಡು ಅಂತ 10 ಸಾರಿ ಹೇಳ್ತೀಯ, ಆಫ್ ಮಾಡ್ತೀನಿ ಅಂತಾನೆ, ಆಫ್ ಮಾಡ್ದಂಗೆ ಮರ್ತೋಗ್ತಾನೆ. ಲೈಟ್ ಆಫ್ ಮಾಡಿ, ರೂಮ್ನಾಗಿರೋ ಲೈಟ್ ಅಂತ 10 ಸಾರಿ ಹೇಳ್ತೀಯ, ಆಫ್ ಮಾಡ್ತೀನಿ ಅಂತಾನೆ, ಆಫ್ ಮಾಡ್ದಂಗೆ ಹಂಗ ಮರ್ತೋಗ್ತಾನೆ. ಗೀಸರ್, ಬಿಸಿನೀರು ಕಾಸೋ ಗೀಸರ್ ಆಫ್ ಮಾಡಂತ ಹೇಳ್ತೀಯ, ಅಂತಾನೆ, ಅದನ್ನು ಆಫ್ ಮಾಡ್ದಂಗೆ ಮರ್ತೋಗ್ತಾನೆ. ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಬೀಗ ಹಾಕೊಂಬ, ಡೋರ್ ಲಾಕ್ ಮಾಡಂತ ಹೇಳ್ತಾನೆ, ಹಾಕ್ತೀನಿ, ಡೋರ್ ಲಾಕ್ ಅಂತಾನೆ, ಡೋರ್ ಲಾಕ್ ಮಾಡ್ದಂಗೆ ಹೊರಗೆ ಬರ್ತಾನೆ. ಭಯಂಕರ ಸಿಟ್ಟು ಬರ್ತದೆ, ಭಯಂಕರ ಕೋಪ ಬರ್ತದೆ, ಎಲ್ಲಿಲ್ದು ಕೋಪ ಬರ್ತದೆ, ಏನು ಮಾಡ್ಬೇಕಪ್ಪ ಅನಿಸ್ತದೆ. ಆದರೂ ಕೂಡ ಸಿಟ್ಟುಗೊಳ್ಬೇಕಾ, ಪ್ರೀತಿ ಮಾಡ್ಬೇಕಾ? ನಿಮ್ಮ ಗಂಡ ಹೊಲಸುಗಳು ಮಾತಾಡ್ತಿರ್ತಾನೆ, ಚುಚ್ಚು ಮಾತುಗಳು ಮಾತಾಡ್ತಿರ್ತಾನೆ, ಇಂಡೈರೆಕ್ಟ್ ಮಾತುಗಳು ಮಾತಾಡ್ತಿರ್ತಾನೆ, ನೋವಪಡಿಸುವಂಥ ಮಾತುಗಳು ಮಾತಾಡ್ತಿರ್ತಾನೆ. ಅವಾಗ ನಿನಗೆ ಭಯಂಕರ ಕೋಪ ಬರ್ತದೆ, ಭಯಂಕರ ಸಿಟ್ಟು ಬರ್ತದೆ, ಸಿಟ್ಟು ಬರ್ತದೆ. ಆದರೂ ಕೂಡ ವಾಕ್ಯದ ಪ್ರಕಾರ ಸಿಟ್ಟುಗೊಳ್ಬೇಕಾ, ಪ್ರೀತಿ ಮಾಡ್ಬೇಕಾ? ಎಲ್ಲೋ ಮದುವೆಗೆ ಹೋಗೋದಿರುತ್ತೆ, ಎಲ್ಲೋ ಫಂಕ್ಷನ್ಗೆ ಹೋಗೋದಿರ್ತದೆ, ಎಲ್ಲೋ ಬರ್ತ್ಡೇಗೆ ಹೋಗೋದಿರ್ತದೆ, ಎಲ್ಲೋ ಮೀಟಿಂಗ್ ಹೋಗೋದಿರ್ತದೆ. ಹಾಗೆ ಹೋಗುವಾಗ ನಿನ್ನ ಹೆಂಡ್ತಿ ರೆಡಿ ಆಗಕ್ಕೆ ಭಾಳ ಲೇಟ್ ಮಾಡ್ತಾಳೆ, ಭಾಳ ಲೇಟ್ ಮಾಡ್ತಾಳೆ. ಜಲ್ದಿ ಬೇಗ ಬಾಮ್ಮ, ಜಲ್ದಿ ಬೇಗ ಬಾ, ಬಂದೆ ಅಂತಾಳೆ ಬರಲ್ಲ, ಬಂದೆ ಅಂತಾಳೆ ಬರಲ್ಲ. ಆ ಕನ್ನಡ ಬಿಡುವಲ್ದ ನಿನ್ನ ಹೆಂಡ್ತಿನ, ಬರ್ತೀನಿ ಬಂದೆ ಅಂತಾಳೆ ಬರಲ್ಲ. ಭಯಂಕರ ಸಿಟ್ಟು ಬರ್ತದೆ. ಎಲ್ಲೋ ಮದುವೆಗೆ ಹೋಗ್ಬೇಕಾದ್ರೆ, ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ಬರ್ತಡೆಗೆ ಹೋಗ್ಬೇಕಾದ್ರೆ ನಿಮ್ಮ ಹೆಂಡ್ತಿ ರೆಡಿಯಾಗಿ ಬರೋದು ಲೇಟ್ ಆಗ್ತದೆ. ಲೇಟ್ ಆಗುವಾಗ ನಿನಗೆ ಸಿಟ್ಟು ಬರ್ತದೆ, ನಿನಗೆ ಕೋಪ ಬರ್ತದೆ, ನಿನಗೆ ಸಿಟ್ಟು ಬರ್ತದೆ. ಆದರೂ ಸಿಟ್ಟುಗೊಳ್ಬೇಕಾ, ಪ್ರೀತಿ ಮಾಡ್ಬೇಕಾ? ಪ್ರೀತಿ ಮಾಡಬೇಕು. ನಿಮ್ಮ ಹೆಂಡ್ತಿ ಮಾತಿಗೆ ಖ್ಯಾತೆ ತೆಗಿತಾಳೆ, ಸಣ್ಣದು ದೊಡ್ಡದು ಮಾಡಿ ಟಾರ್ಚರ್ ಮಾಡ್ತಾಳೆ. ಆವಾಗ ಭಯಂಕರ BP ಬರ್ತದೆ ನಿನಗೆ, ಭಯಂಕರ ಸಿಟ್ಟು ಬರ್ತದೆ ನಿನಗೆ. ಆದರೂ ಸಿಟ್ಟುಗೊಳ್ಬೇಕಾ, ಪ್ರೀತಿ ಮಾಡ್ಬೇಕಾ? ನಿಮ್ಮ ಹೆಂಡ್ತಿ ಓದಿದ್ದೆ ತಿರುಗಿ ಅದೇ ಹಳೆ ಕತೆ ಓದ್ತಾಳೆ. ನಿನ್ನೆ ಹೇಳಿದ್ದೆ ಹೇಳ್ತಾಳೆ, ಮೊನ್ನೆ ಹೇಳಿದ್ದೆ ಹೇಳ್ತಾಳೆ, ಮತ್ತೆ ಅದೇ ಹಳೆ ಕತೆ ಓದ್ತಾಳೆ. ಸಿಟ್ಟು ಬರ್ತದೆ, ಕೋಪ ಬರ್ತದೆ, ತಡ್ಕೊಳಕ್ಕಾಗಲ್ಲ. ಆದರೂ ಸಿಟ್ಟುಗೊಳ್ಬೇಕಾ, ಪ್ರೀತಿ ಮಾಡ್ಬೇಕಾ? ಹಾಲೆಲೂಯಾ. ನಿಮ್ಮ ಹೆಂಡ್ತಿಗೆ ಸಹಿಸ್ಕೊಂಡು ಹೋಗ್ಬೇಕನ್ನೋದೇ ಇಲ್ಲ. ಬರೀ ವಾದಿ, ಬರೀ ಜಗಳ. ಒಂದು ಮಾತಂದ್ರೆ ಸಾಕು, ಬವ್ವ ನಂಗೆ ಜಗಳಕ್ಕೆ ಬರ್ತಾಳೆ. ಅವಾಗ ನಿನಗೆ ಭಯಂಕರ ಸಿಟ್ಟು ಬರ್ತದೆ. ಆದರೂ ಸಿಟ್ಟುಗೊಳ್ಬೇಕಾ, ಪ್ರೀತಿಸ್ಬೇಕಾ? ಪ್ರೀತಿಸ್ಬೇಕಾ? ಮಗನೇ ಸಹೋದರ ಸಹೋದರಿ, ಬೈಬಲಲ್ಲಿ 1 ಕೊರಿಂಥ ಬರೆದ ಪುಸ್ತಕ 13ನೇ ಅಧ್ಯಾಯ 7ನೇ ವಚನ. ಮಗನೇ ಸಹೋದರ ಸಹೋದರಿ, 1 ಕೊರಿಂಥ ಬರೆದ ಪುಸ್ತಕ 13ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಎಲ್ಲರೂ ಹೇಳ್ರಿ, ಪ್ರೀತಿಯು ಎಲ್ಲವನ್ನು ಹೇಳ್ರಿ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ. ಇದರ ಅರ್ಥ ಏನು ಗೊತ್ತಾ? ಈ ವಾಕ್ಯದ ಅರ್ಥ ಏನು ಗೊತ್ತಾ? ನಿಮ್ಮ ಗಂಡನಲ್ಲಿ ಬಲಹೀನತೆಗಳಿದೆ, ನಿಮ್ಮ ಗಂಡನಲ್ಲಿ ಮಿಸ್ಟೇಕ್ಗಳಿದೆ, ನಿಮ್ಮ ಗಂಡನಲ್ಲಿ ತಪ್ಪುಗಳಿದೆ. ಆದರೂ ಸಹಿಸಿ ಪ್ರೀತಿ ಮಾಡು. ಯಾಕೆ ಗೊತ್ತಾ? ಒಂದು ದಿನ ನಿಮ್ಮ ಗಂಡನನ್ನ ದೇವರು ಆ ಬಲಹೀನತೆಯಿಂದ ಹೊರಗೆ ತರ್ತಾನೆ. ಆಮೇಲೆ ಬರಲಿಲ್ಲಮ್ಮ. ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಅಂದ್ರೆ ಅರ್ಥ ಏನು ಗೊತ್ತಾ? ನಿಮ್ಮ ಗಂಡನಲ್ಲಿ ಬಲಹೀನತೆಗಳಿದ್ದರೂ ಸಹಿಸಿ ಪ್ರೀತಿಸಬೇಕು. ಯಾಕಂದರೆ ಇವತ್ತಲ್ಲ ನಾಳೆ, ಯಾವತ್ತೋ ಒಂದು ದಿನ ನಿನ್ನ ಗಂಡನನ್ನು ಆ ಬಲಹೀನತೆಯಿಂದ ಹೊರಗೆ ತರ್ತಾನೆ. ಹಲ್ಲೆಲೂಯಾ. ನಿನ್ನ ಗಂಡ ಎಷ್ಟು ಕೋಪಿಷ್ಠನಾದರೂ ಸಹಿಸಿ ಪ್ರೀತಿ ಮಾಡು.
ನಿಮ್ಮ ಗಂಡ ಎಷ್ಟು ಕೋಪಿಷ್ಟನಾದರೂ ಸಹಿಸಿ ಪ್ರೀತಿ ಮಾಡು. ಯಾಕೆ ಗೊತ್ತಾ? ಯಾವತ್ತೋ ಒಂದು ದಿನ ನಿನ್ನ ಗಂಡನನ್ನು ದೇವರು ಬದಲಾಯಿಸ್ತಾನೆ. ನಿನ್ನ ಗಂಡ ಭಯಂಕರವಾದ ಕೆಟ್ಟ ಕಾರ್ಯಗಳಲ್ಲಿ ಮುಳುಗಿದ್ರು ಸಹಿಸಿ ಪ್ರೀತಿ ಮಾಡು. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ನನ್ನ ದೇವರು ಆ ಕೆಟ್ಟ ಕಾರ್ಯಗಳಿಂದ ನಿನ್ನ ಗಂಡನನ್ನ ದೇವರು ಹೊರಗೆ ತರ್ತಾನೆ. ಹಲ್ಲೆಲೂಯಾ. ನಿನ್ನ ಗಂಡ ನಿನ್ನನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸ್ತಾ ಇದ್ರು, ಅಶ್ಲೀಲವಾದ ಮಾತುಗಳಿಂದ ನಿಂದಿಸ್ತಾ ಇದ್ರು, ಸಹಿಸಿ ಪ್ರೀತಿ ಮಾಡು. ಯಾಕೆ ಗೊತ್ತಾ? ಯಾವತ್ತೋ ಒಂದು ದಿನ ಆ ಭಯಂಕರವಾಗಿ ಕೆಟ್ಟದಾಗಿ ಮಾತಾಡುವಂತ ಒಂದು ಜೀವಿತದಿಂದ ನಿನ್ನ ಗಂಡನನ್ನ ದೇವರು ಹೊರಗೆ ತರ್ತಾನೆ. ನಿನಗಿಂತ ಆತ್ಮೀಯನಾಗಿ ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹೆಂಡತಿ ಎಷ್ಟು ಹಠಮಾರಿಯಾದರೂ ಕೂಡ, ನಿಮ್ಮ ಹೆಂಡತಿ ಎಷ್ಟು ಹಠಮಾರಿಯಾದರೂ ಕೂಡ, ನಿಮ್ಮ ಹೆಂಡತಿ ಎಷ್ಟು ಖ್ಯಾತೆ ತೆಗೆಯೋಳಾದರೂ ಕೂಡ, ನಿಮ್ಮ ಹೆಂಡತಿ ಸಣ್ಣದ್ದೇ ದೊಡ್ಡದು ಮಾಡಿದ್ರು ಕೂಡ ಸಹಿಸಿ ಪ್ರೀತಿ ಮಾಡು, ಸಹಿಸಿ ಪ್ರೀತಿ ಮಾಡು. ಯಾಕೆ ಗೊತ್ತಾ? ಯಾವತ್ತೋ ಒಂದು ದಿನ ನಿಮ್ಮ ಹೆಂಡತಿನ ದೇವರು ಬದಲಾಯಿಸ್ತಾನೆ. ನಿಮ್ಮ ಹೆಂಡತಿ ಟಾರ್ಚರ್ ಕೊಡ್ತಾ ಇದ್ದಾಳ, ಮಾತಿಗೆ ಟಾರ್ಚರ್ ಕೊಡ್ತಾ ಇದ್ದಾಳ, ಸಹಿಸಿ ಪ್ರೀತಿ ಮಾಡು. ಯಾಕಂದ್ರೆ ಇವತ್ತಲ್ಲ ನಾಳೆ ಆ ಹಠಮಾರಿ ಹೆಂಡತಿನ, ಆ ಗಯ್ಯಾಳಿ ಹೆಂಡತಿನ ದೇವ್ರು ಬದಲಾಯಿಸ್ತಾನೆ, ದೇವ್ರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ನಿಮ್ಮ ಗಂಡ ನಿಮ್ಮನ್ನು ದ್ವೇಷಿಸಿದ್ರು, ದೂಷಿಸಿದ್ರು, ಪ್ರೀತಿ ಮಾಡು. ನಿಮ್ಮ ಹೆಂಡತಿ ನಿಮ್ಮನ್ನು ದ್ವೇಷಿಸಿದ್ರು, ದೂಷಿಸಿದ್ರು, ಪ್ರೀತಿ ಮಾಡು. ಯಾಕಂದ್ರೆ ನಾನು ಆರಾಧಿಸುವ ದೇವರು ಜೀವಿಸುವವನು. ಇವತ್ತಲ್ಲ ನಾಳೆ ನಿನ್ನನ್ನು ದ್ವೇಷ ಮಾಡುವ ಗಂಡನನ್ನ, ನಿನ್ನನ್ನು ದೂಷಿಸುವ ಗಂಡನನ್ನ ದೇವರು ಬದಲಾಯಿಸ್ತಾನೆ. ಇವತ್ತು ನಿಮ್ಮನ್ನು ದ್ವೇಷಿಸುವ ಹೆಂಡತಿನ, ದೂಷಿಸುವ ಹೆಂಡತಿನ ದೇವರು ಬದಲಾಯಿಸ್ತಾನೆ, ದೇವರು ಬದಲಾಯಿಸ್ತಾನೆ, ದೇವರು ಬದಲಾಯಿಸ್ತಾನೆ. ಯಾಕೆಂದ್ರೆ ಶಿಷ್ಯರು ರಫ್ ಅಂಡ್ ಟಫ್ ಆಗಿದ್ರು, ದೇವರು ಬದಲಾಯಿಸಿದಾನೆ. ಶಿಷ್ಯರು ಕೂಡ ರಫ್ ಅಂಡ್ ಟಫ್ ಆಗಿದ್ರು, ದೇವರು ಬದಲಾಯಿಸಿದಾನೆ. ಪ್ರೈಸ್ ದ ಲಾರ್ಡ್. ಶಿಷ್ಯರನ್ನ ದೇವರು ಬದಲಾಯಿಸಿದಾನೆ. ಪೌಲನನ್ನ ದೇವರು ಬದಲಾಯಿಸಿದಾನೆ. ಪೇತ್ರನನ್ನ ದೇವರು ಬದಲಾಯಿಸಿದಾನೆ. ಸಮರ್ಯದ ಸ್ತ್ರೀನ ದೇವರು ಬದಲಾಯಿಸಿದಾನೆ. ಅಂತ ಕ್ರೂರಿಗಳನ್ನ ದೇವ್ರು ಬದಲಾಯಿಸಿದ್ರೆ ನಿನ್ನ ಗಂಡನ ದೇವ್ರು ಬದಲಾಯಿಸಲ್ವಾ? ನಿನ್ನ ಹೆಂಡತಿನ ದೇವ್ರು ಬದಲಾಯಿಸಲ್ವಾ? ನಿನ್ನ ಮಕ್ಕಳನ್ನ ದೇವ್ರು ಬದಲಾಯಿಸಲ್ವಾ? ನೀನು ಒಂದು ಕೆಲಸ ಮಾಡಷ್ಟೇ, ನೀನು ಸಹಿಸು ಪ್ರೀತಿ ಮಾಡು, ಸಹಿಸು ಪ್ರೀತಿ ಮಾಡು. ನಿನ್ನ ಗಂಡನನ್ನ ದೇವರೇ ಬದಲಾಯಿಸ್ತಾನೆ, ನಿನ್ನ ಹೆಂಡತಿನ ದೇವರೇ ಬದಲಾಯಿಸ್ತಾನೆ, ನಿನ್ನ ಮಕ್ಕಳನ್ನ ದೇವರೇ ಬದಲಾಯಿಸ್ತಾನೆ, ನಿಮ್ಮ ಸಂಬಂಧಿಕರನ್ನ ದೇವರೇ ಬದಲಾಯಿಸ್ತಾನೆ. ಪ್ರೀತಿಯು ಎಲ್ಲವನ್ನ ಅಡಗಿಸಿಕೊಳ್ತದೆ. ಪ್ರೀತಿಯು ಎಲ್ಲವನ್ನ ಅಡಗಿಸಿಕೊಳ್ತದೆ. ಭಾಳ ಜನ ಅನ್ಬೋದು, ಸಾರ್ ಆ ಪರಿ ಬೈದರೆ, ಆ ಪರಿ ಕೆಟ್ಟದಾಗಿ ಮಾತಾಡಿದ್ರೆ, ಮಾತಿಗೆ ಕೈ ಎತ್ತಿದ್ರೆ, ಸಣ್ಣದಕ್ಕೂ ದೊಡ್ಡದಕ್ಕೂ ಖ್ಯಾತೆ ಮಾಡಿದ್ರೆ, ಮಾತಿಗೆ ತವ್ರ ಮನೆಗೆ ಓಡೋದ್ರೆ ಯಾರು ಸಹಿಸ್ತಾರೆ ಸಾರ್? ಯಾರು ಸಹಿಸ್ತಾರೆ ಸಾರ್? ಎಲ್ಲಿವರೆಗೆ ಸಹಿಸ್ಬೇಕು ಸಾರ್? ಎಲ್ಲಿವರೆಗೆ ಸಹಿಸ್ಬೇಕು ಸಾರ್? ಸಹಿಸುವಾಗಲೇ ಆಶೀರ್ವಾದ, ಸಹಿಸುವಾಗಲೇ ಆಶೀರ್ವಾದ. ಲೋಕದವರು ಪದೇ ಪದೇ ನೋವು ಮಾಡಿದ್ರೆ, ಪದೇ ಪದೇ ಮಾತಾಡಿದರೆ ಲೋಕದವ್ರು ಸಹಿಸಲ್ಲ. ಲೋಕದವ್ರು ಏನು ಮಾಡ್ತಾರಂದ್ರೆ, ದ್ವೇಷ ಮಾಡಿದ್ರೆ ತಿರುಗಿ ದ್ವೇಷ ಮಾಡ್ತಾರೆ, ಬೈದ್ರೆ ಅವ್ರು ತಿರುಗಿ ಬೈತಾರೆ, ಕೆಟ್ಟದಾಗಿ ಮಾತಾಡಿದ್ರೆ ಅವ್ರು ತಿರುಗಿ ಕೆಟ್ಟದಾಗಿ ಮಾತಾಡ್ತಾರೆ. ಅಲ್ಲೋ, ನಾವು ಲೋಕದವರಲ್ಲ, ನಾವು ಲೋಕದಿಂದ ಬೇರ್ಪಡಿಸಲ್ಪಟ್ಟವರು, ಲೋಕದಿಂದ ಪ್ರತ್ಯೇಕ ಮಾಡಲ್ಪಟ್ಟವರು. ನಾವು ಅನ್ಯರಲ್ಲ, ನಾವು ಆರಿಸಲ್ಪಟ್ಟವರು, ನಾವು ಕರೆಯಲ್ಪಟ್ಟವರು. ಅನ್ಯರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ.
ನಮ್ಮ ಒಳಗಡೆ ದೇವರ ಆತ್ಮ ಇದ್ದಾನೆ, ನಮ್ಮ ಒಳಗಡೆ ಪರಿಶುದ್ಧಾತ್ಮ ಇದ್ದಾನೆ. ನಮ್ಮ ಒಳಗಡೆ ಕ್ರಿಸ್ತನ ಆತ್ಮ ಇರೋದಕ್ಕೆ ನಿಮ್ಮ ಗಂಡನ ನೀವು ಕ್ಷಮಿಸ್ಬೇಕು, ನಿಮ್ಮ ಹೆಂಡತಿನ ನೀವು ಕ್ಷಮಿಸ್ಬೇಕು, ನಿಮ್ಮ ಮಕ್ಕಳನ್ನ ನೀವು ಕ್ಷಮಿಸ್ಬೇಕು, ಜೊತೆ ವಿಶ್ವಾಸಿಗಳನ್ನ ಕ್ಷಮಿಸ್ಬೇಕು. ಫಿಲಿಪ್ಪ ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಯಾರಿದ್ದಾರೆ? ನಿನ್ನ ಒಳಗಡೆ ಬಲಪಡಿಸುವಾತನಿದ್ದಾನೆ, ನಿಮ್ಮ ಒಳಗಡೆ ಬಲಪಡಿಸುವಾತನಲ್ಲಿ ಇದ್ದಾನೆ, ನಿಮ್ಮ ಒಳಗಡೆ ಬಲಪಡಿಸುವಾತನಿದ್ದಾನೆ, ನನ್ನ ಒಳಗಡೆ ಬಲಪಡಿಸುವಾತನಲ್ಲಿ ಇದ್ದಾನೆ, ಪಾಸ್ಟಮ್ಮ ಒಳಗಡೆ ಬಲಪಡಿಸುವಾತನಿದ್ದಾನೆ. ಆತನ ಹೆಸರು ಕರ್ತನಾದ ಯೇಸು, ಆತನ ಹೆಸರು ಕರ್ತನಾದ ಯೇಸು. ಬಹಳ ಜನ ಆ ಕೆಟ್ಟ ಗಂಡನನ್ನು ಖಂಡಿತ ಸಹಿಸಕ್ಕಾಗಲ್ಲ, ಆ ಕೆಟ್ಟ ಗಂಡನನ್ನು ಖಂಡಿತ ಸಹಿಸಕ್ಕಾಗಲ್ಲ. ಆದರೂ ಸಹಿಸಿ ಪ್ರೀತಿಸ್ತೀಯ ಅಂದರೆ ಬಲಪಡಿಸುವ ಆತನು ನಿನ್ನ ಒಳಗಡೆ ಇದ್ದಾನೆ. ಆಮೇಲೆ ಬರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಆ ಕೆಟ್ಟ ಗಂಡನನ್ನು ಸಹಿಸಕ್ಕಾಗಲ್ಲ, ಅನ್ಯರಾದ್ರೂ ಸಹಿಸಕ್ಕಾಗಲ್ಲ. ಆದ್ರೆ ನೀನು ಸಹಿಸ್ತೀಯ ಅಂದರೆ, ಆಮೇಲೆ ಬರಲಿಲ್ಲ, ನೀನು ಸಹಿಸಿ ಪ್ರೀತಿ ಮಾಡ್ತೀಯ ಅಂದರೆ, ಅದೇ ಕೆಟ್ಟ ಗಂಡನನ್ನು ಸಹಿಸಿ ಪ್ರೀತಿ ಮಾಡ್ತೀಯ ಅಂದರೆ, ಅದೇ ಕೆಟ್ಟ ಗಂಡನನ್ನು ಸಹಿಸಿ ಪ್ರೀತಿ ಮಾಡ್ತೀಯ ಅಂದರೆ ಬಲಪಡಿಸುವಾತನು ನಿನ್ನ ಒಳಗಡೆ ಇದ್ದಾನೆ, ಬಲಪಡಿಸುವಾತ ನಿನ್ನ ಒಳಗಡೆ ಇದ್ದಾನೆ, ಬಲಪಡಿಸುವಾತ ನಿನ್ನ ಒಳಗಡೆ ಇದ್ದಾನೆ. ಸೂಪರ್. ಆಟಮಾರಿ ಹೆಂಡತಿ ಜೊತೆ, ಆ ಕೈಯಾಳಿ ಹೆಂಡತಿ ಜೊತೆ, ಆ ಮಾತಿ ಖ್ಯಾತೆ ತೆಗೆಯುವಂಥ ಹೆಂಡತಿ ಜೊತೆ, ಆ ಟಾರ್ಚರ್ ಕೊಡೋ ಹೆಂಡತಿ ಜೊತೆ ಖಂಡಿತ ಜೀವನ ಮಾಡೋಕ್ಕಾಗಲ್ಲ. ಆದರೂ ಸಹಿಸಿ ಜೊತೆಗಿದೆಯಾ ಅಂದ್ರೆ ಬಲಪಡಿಸುವಾತ ನಿನ್ನ ಒಳಗಡೆ ಇದ್ದಾನೆ, ಬಲಪಡಿಸುವಾತನ ಒಳಗಡೆ ಇದ್ದಾನೆ. ಪ್ರಾರಂಭದಲ್ಲಿ ಕೆಲವು ಕುಟುಂಬಗಳು ಬಹಳ ನೋವು ಮಾಡಿದ, ನಮಗೆ ಬಹಳ ಗಾಯ ಮಾಡಿದ್ದಾರೆ, ಬಹಳ ಹರ್ಟ್ ಮಾಡಿದ್ದಾರೆ, ಬಹಳ ಹಿಂಸೆ ಮಾಡಿದ್ದಾರೆ, ಬಹಳ ನೋವುಪಡಿಸಿದ್ದಾರೆ. ಆದರೂ ಕೂಡ ಸಹಿಸಿ ಪ್ರೀತಿ ಮಾಡಿದ್ದೀವಿ. ಕಾರಣ ಯಾಕೆ ಗೊತ್ತಾ? ಬಲಪಡಿಸುವಾತನು ನಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಕೆಲವು ಜನ ನಿನ್ನನ್ನು ಅವಮಾನಪಡಿಸಿದ್ದಾರೆ, ಕೆಲವು ಜನ ನಿಮ್ಮನ್ನು ಗಾಯಪಡಿಸಿದ್ದಾರೆ, ಕೆಲವು ಜನ ನಿಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ, ಕೆಲವು ಜನರ ಮುಂದೆ ನಿಮ್ಮನ್ನು ಕಡಿಮೆ ಮಾಡಿ ಮಾತಾಡಿದ್ದಾರೆ. ಆದರೂ ಕೂಡ ನೀನು ಸಹಿಸಿ ಪ್ರೀತಿ ಮಾಡ್ತೀಯ ಅಂದರೆ, ಬಲಪಡಿಸುವಾತನು ನಿಮ್ಮ ಒಳಗಡೆ ಇದ್ದಾನೆ, ಬಲಪಡಿಸುವಾತ ನಿಮ್ಮೊಳಗಿದ್ದಾನೆ. ಬಲಪಡಿಸುವಾತನು ನಿಮ್ಮ ಒಳಗ ಇದ್ದುದಕ್ಕೆ ನೀವು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಯಿತು, ಜೊತೆ ಇರೋದಕ್ಕೆ ಸಾಧ್ಯ ಆಯಿತು. ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಯಾಕೆ? ಅಂತ ಕೆಟ್ಟ ಗಂಡಾದ್ರೂ ಕೂಡ ಸಹಿಸಿ ಪ್ರೀತಿ ಮಾಡ್ತಾ ಇದ್ದೀವಿ. ಬಲಪಡಿಸುವಾತನು ನಿನ್ನ ಒಳಗಡೆ ಇದ್ದಾನೆ. ಕೆಲವು ಜನ ನಿಮ್ಮನ್ನು ದೂಷಿಸಿದ್ರು, ನೀವು ತಿರುಗಿ ದ್ವೇಷಿಸ್ದಂಗೆ ದೂಷಿಸ್ದಂಗೆ ನೀವು ಪ್ರೀತಿ ಮಾಡ್ತಾ ಇದ್ದೀರ ಅಂದರೆ ಬಲಪಡಿಸುವಾತನು ನಿನ್ನ ಒಳಗಡೆ ಇದ್ದಾನೆ. ಅದಕ್ಕೆ ನಿನಗೆ ಸಾಧ್ಯ, ನಿನಗೆ ಪ್ರೀತಿಸಲಿಕ್ಕೆ ಸಾಧ್ಯ, ಕ್ಷಮಿಸಲಿಕ್ಕೆ ಸಾಧ್ಯ,
ಸಹಿಸಲಿಕ್ಕೆ ಸಾಧ್ಯ. ಒಂದಿನ ಒಬ್ಬ ಹೆಂಡ್ತಿ ಇದ್ಲಂತೆ. ಏನೇ ಗಂಡ ಮಾತಾಡಿದ್ರು, ನಾನು ಕೆರೆ ಬೀಳ್ತೀನಿ, ನಾನು ಬಾವಿ ಬೀಳ್ತೀನಿ, ನಾನು ಬಾವಿ ಬೀಳ್ತಾನಳಂತೆ. ಕೇಳಿ ಕೇಳಿ ಎಷ್ಟು ದಿನ ಅಂತ ಕೇಳಿ 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 ತಲೆ ಕೆಟ್ಟು ಸಿಟ್ಟು ಬಂದು, ಆಯ್ತು ಹೋಗಿ ಬೀಳು ಬಾವಿ ಅಂದಂತೆ. ಬೀಳ ಬೀಳ ಒಂಟೆ ಹೋಗೋ ಬೀಳೋ ಸಾಕಾಗಿ ಹೋಗುತ್ತೆ, ಹೋಗಿ ಬಿತ್ಬಿಡು ಹೋಗು ಅಂದಂತೆ. ಓದ್ಲಂತೆ ಬಾವಿ ಬೀಳ್ತೀನಂತ. ಹೋಗೋ ನಾನು ಬರಲ್ಲ, ಆರಾಮಾಗಿರ್ತೀನಿ ಹೋಗು ಅಂತ ಹೇಳ್ದಂತೆ. ಓದ್ಲಂತೆ. ಇವನು ಕೂತ್ಕೊಂಡು ಗ್ಯಾರಂಟಿ ಹೋಗ್ತಾ ಇದ್ದಾಳ. ಈಗ ಎಲ್ಲಿರ್ತಾಳೆ? ಬಾವಿಗೆ ಇನ್ನು ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದ್ದಾಳೆ. ಆ ಒಂದು ಡಾಬಾ ಹತ್ರ ಹೋಗ್ತಾ ಇದ್ದಾಳೆ. ಆ ಒಂದು ಇದರಲ್ಲಿ ಆ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದಾಳೆ ಅನ್ಕೊಂಡಂತೆ. ಹಂಗೆ ಅನ್ಕೊಂತಾನಂತೆ. ಈಗ ಬಾವಿ ಹತ್ರ ಹೋಗಿದ್ದಾಳೆ, ಬಾವಿ ಮೇಲೆ ನಿಂತ್ಕೊಂಡಿದ್ದಾಳೆ, ಈಗ ಬೀಳ್ತಾ ಇದ್ದಾಳೆ, ಬಿದ್ದುಬಿಟ್ಟಿದ್ದಾಳೆ ಅಂತ ಅನ್ಕೊಂತ ಕೂತ್ಕೊಂಡಂತೆ. ಹಂಗೆ ಕೂತ್ಕೊಳ್ಳುವಾಗ ಯಾರೋ ಬಾಗಿಲು ತಟ್ಟಿದ್ರಂತೆ. ಅಯ್ಯಯ್ಯೋ ಈ ಅಮ್ಮ ಬಾವಿ ಒಳಗೆ ಬಿದ್ದುಬಿಟ್ಟಾಳ, ಯಾರ ನೋಡಿ ಬಂದು ನನಗೆ ಹೇಳಕ್ಕೆ ಬಂದಾರಂತೇಳಿ ಬಾಗಿಲು ತೆಗೆದ್ರೆ ಆ ಯಮ್ಮನೆ ನಿಂತ್ಕೊಂಡಳಂತೆ. ಬಾವಿ ಬೀಳಿಲ್ಲ ನೀನಿನ್ನು? ಇಲ್ಲ, ಹೊರಗಡೆ ಮಳೆ ಬರ್ತಾ ಇದೆ, ನೆನಿಬಾರ್ದಂತ ಕೊಡೆ ತಕೊಂಡು ಹೋಗಕ್ಕೆ ವಾಪಸ್ ಬಂದಿ ನಂಗೊಂದು. ಅಲ್ಲ, ಸಾಯಕ್ಕೆ ಕೊಡೆ ಹಾಕ್ಬೇಕು. ಹಲ್ಲೆಲೂಯಾ. ಇಷ್ಟು ಬ್ಲಾಕ್ ಮೇಲ್ ಮಾಡಿದರೂ ಕೂಡ ಸಹಿಸಿ, ನಿಮ್ಮ ಹೆಂಡತಿ ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡಿದರೂ ಕೂಡ, ಕೆರೆ ಬೀಳ್ತೀನಿ ಮಾತಿಗೆ ಕೆರೆ ಬೀಳ್ತೀನಿ, ಮಾತಿಗೆ ಬಾವಿ ಬೀಳ್ತೀನಿ ಅಂದರೂ ಕೂಡ ಸಹಿಸಿ ಜೊತೆಗೆ ಇರ್ತೀಯ ಅಂದರೆ, ಜೊತೆಗಿದೆಯಾ ಅಂದರೆ, ಬಲಪಡಿಸುವ ಆತ ನಿನ್ನ ಒಳಗಡೆ ಇದ್ದಾನೆ. ನಿನ್ನ ಗಂಡ ಅಷ್ಟು ಕೆಟ್ಟ ಕಾರ್ಯ ಮಾಡಿದ್ರು, ನೋವಾಗುವಂಥ ಕಾರ್ಯಗಳು ಮಾಡಿದರೂ ಕೂಡ, ನಿನಗಿಷ್ಟ ಇಲ್ಲದ ಕಾರ್ಯಗಳು ಮಾಡಿದ್ರು ಕೂಡ, ಅಯ್ಯೋ ನೀನು ಸಹಿಸಿ ನಿನ್ನ ಜೊತೆಗಿದೆಯಾ ಅಂದರೆ, ಬಲಪಡಿಸುವ ಆತ ನಿನ್ನ ಒಳಗಿದ್ದಾನೆ. ಯಾಕೆ ಸಹಿಸ್ಬೇಕಂದ್ರೆ ಇಷ್ಟು ಮಾಡಿದ್ರು ಯಾಕೆ ಸಹಿಸ್ಬೇಕಂದ್ರೆ, ನಿನ್ನ ಗಂಡನನ್ನು ಯಾವತ್ತೂ ಒಂದು ದಿನ ನಿಜವಾಗಲೂ ದೇವರು ಬದಲಾಯಿಸ್ತಾನೆ. ನಿಮ್ಮ ಹೆಂಡ್ತಿನ ನಿಜವಾಗಲೂ ದೇವರು ಬದಲಾಯಿಸ್ತಾನೆ. ಶಿಷ್ಯರನ್ನ ಆತ ಬದಲಾಯಿಸಿದಾನೆ, ಪೌಲನನ್ನು ಆತನು ಬದಲಾಯಿಸಿದಾನೆ, ಸಮರಿಯದ ಸ್ತ್ರೀನ ಆತನು ಬದಲಾಯಿಸಿದಾನೆ, ಎಂತೆಂಥ ಕ್ರೂರ ಜನರನ್ನ ದೇವರು ಬದಲಾಯಿಸಿದಾನೆ. ನಿನ್ನ ಗಂಡನನ್ನು ಬದಲಾಯಿಸಲ್ವಾ? ನಿಮ್ಮ ಹೆಂಡ್ತಿನ ಬದಲಾಯಿಸಲ್ವಾ? ನಿಮ್ಮ ಮಕ್ಕಳನ್ನ ಬದಲಾಯಿಸಲ್ವಾ? ಗುಂಡಿಗೆಲ್ಲ ಧೈರ್ಯವಾಗಿರ್ರಿ. ದೇವ್ರು ಹೇಳಿದು ಮಾಡ್ರಿ. ಸಹಿಸ್ರಿ, ಪ್ರೀತಿಸ್ರಿ. ಅತಿ ಬೇಗ ನಿಮ್ಮ ಗಂಡನನ್ನು ದೇವರು ಬದಲಾಯಿಸ್ತಾನೆ, ನಿಮ್ಮ ಹೆಂಡ್ತಿನ ದೇವರು ಬದಲಾಯಿಸ್ತಾನೆ. ಲಾಸ್ಟಿಗೆ ಒಂದು ಎಕ್ಸಾಂಪಲ್ ಪ್ರಾರ್ಥನೆ ಮಾಡ್ತೀನಿ. ಒಂದು ಸಾರಿ ಒಂದು ದೇವರು ನಂಬಿದಂಥ ಒಂದು ಕುಟುಂಬದ ಹತ್ರ, ಕ್ರೈಸ್ತ ಕುಟುಂಬದ ಹತ್ರ 3 ದೇವದೂತರು ಪ್ರತ್ಯಕ್ಷ ಆದ್ರಂತೆ. ಅಲ್ಲಲ್ಲೂ 3 ಮಂದಿ ದೇವದೂತರು ಪ್ರತ್ಯಕ್ಷ ಆದ್ರು. ಆ ಮನೆ ಮುಂದೆ ನಿಂತ್ಕೊಂಡ್ರು. ಆಗ ಮನೆ ಯಜಮಾನ ಓಡಿ ಬಾಗಿಲ ಹತ್ರ ಬಂದನು. ಆತನಿಂದ ಹೆಂಡ್ತಿ ಕೂಡ ಬಂದಳು. ಆ ಹೆಂಡ್ತಿ ಬರೋದು ನೋಡಿ ಸೊಸೆ ಕೂಡ ಬಂದಳು. 3 ಮಂದಿ ದೇವದೂತರು ಬಾಗಿಲಲ್ಲಿ ನಿಂತ್ಕೊಂಡಾರ. ಒಬ್ಬ ದೇವದೂತ ಹೇಳ್ದ, ನನ್ನ ಹೆಸರು ಐಶ್ವರ್ಯ ಅಂತ. ಇನ್ನೊಬ್ಬ ದೇವದೂತ ಹೇಳ್ದ, ನನ್ನ ಹೆಸರು ಆರೋಗ್ಯ ಅಂತ. 3ನೇ ದೇವದೂತ ಹೇಳ್ದ, ನನ್ನ ಹೆಸರು ಪ್ರೇಮ ಅಂತ. ಆಗ 3 ದೇವದೂತರು ಹೇಳ್ತಾರೆ, ನಿಮ್ಮ ಮನೆ ಒಳಗಡೆ ಯಾರ ಹೆಸರನ್ನ ದೇವದೂತ ಕರಿತೀರಿ ಅವ್ರು ಬರ್ತೀವಿ ಒಳಗಡೆ. ಈಗ ಉದಾಹರಣೆ, ಐಶ್ವರ್ಯ ಅನ್ನುವಂಥ ದೇವದೂತನ ಕರೆದ್ರೆ ನಿಮ್ಮ ಮನೆ ಒಳಗಡೆ ಬಂದು ನಿಮ್ಮ ಮನೆಯಲ್ಲಿ ಐಶ್ವರ್ಯದಿಂದ ತುಂಬಿಸ್ತೀವಿ. ಯಾವ ಹೆಸರಿನ ದೇವದೂತರನ್ನ ಕರಿತೀರೋ ಆ ದೇವದೂತ ಒಳಗಡೆ ಬರ್ತೀವಿ ಅಂತಂದ್ರು. ಆಗ ಇದನ್ನು ಕೇಳಿಸ್ಕೊಂಡಂತ ಹೆಂಡ್ತಿ ಗಂಡನಿಗೆ ಹೇಳ್ತಾಳೆ, ರೀ ಐಶ್ವರ್ಯ ದೇವದೂತನ ಒಳ ಕರೀರಿ, ಐಶ್ವರ್ಯ ಆ ದೇವದೂತನ ಒಳ ಕರೀರಿ, ಐಶ್ವರ್ಯ ಆ ದೇವದೂತನ ಒಳ ಕರೀರಿ ಅಂದಳು. ಆ ಗಂಡ ಅಂದನು, ಇಲ್ಲ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ, ಅದಕ್ಕೆ ಆರೋಗ್ಯ ಎಂಬ ದೂತನನ್ನೇ ಒಳಗಡೆ ಕರಿತೀನಿ ಅಂದನು. ಆಗ ಸೊಸೆ ಅಂದ್ಲು, ಐಶ್ವರ್ಯ ಎಂಬ ದೂತನು ಬೇಡ, ಆರೋಗ್ಯ ಎಂಬ ದೂತನು ಬೇಡ, ಪ್ರೇಮ ಎಂಬ ದೂತನ ಒಳ ಕರೀರಿ ಅಂದ್ಲು. ಎಲ್ಲರೂ ಮಾತುಕತೆ ಮಾಡ್ಕೊಂಡ್ರು. ಕೊನೆಗೊಂದು ತೀರ್ಮಾನಕ್ಕೆ ಬಂದರು. ಪ್ರೇಮ ಎಂಬ ದೂತನನ್ನು ಒಳ ಕರೀನಂತ ಪ್ರೇಮ ಎಂಬ ದೂತನ ಒಳ ಕರೆದ್ರು. ಆಗ ಒಳ ಕರೆದ ಕೂಡಲೇ ಇನ್ನಿಬ್ಬ ದೂತರು ಇದ್ದಾರೆ. ಯಾರು? ಐಶ್ವರ್ಯ ಎಂಬ ದೂತ
ಆರೋಗ್ಯ ಎಂಬ ದೂತ ಅವ್ರು ಹೇಳ್ತಾರೆ, ಎಲ್ಲಿ ಪ್ರೇಮ ಇರ್ತದೋ ಅಲ್ಲೇ ನಾವಿರ್ತೀವಿ ಅಂತೇಳಿ ಆ ಪ್ರೇಮ ಎಂಬ ದೂತನ ಜೊತೆ ಈ ಆರೋಗ್ಯ ಎಂಬ ದೂತನು ಕೂಡ, ಐಶ್ವರ್ಯ ಎಂಬ ದೂತನು ಕೂಡ ಅವರು ಸಹ ಒಳಗಡೆ ಬಂದಿದ್ದಾರೆ. ಇವಾಗ ಒಂದು ಮಾತು ಹೇಳ್ತೀನಿ, ಹಾಲೆಲೂಯ. ನೀವು ನಿಮ್ಮ ಗಂಡನನ್ನ ಪ್ರೀತಿ ಮಾಡಲಿಕ್ಕೆ ರೆಡಿ ಆದ್ರೆ, ಅರ್ಥ ಆಗ್ಲಿಲ್ವಾ? ನೀವು ನಿಮ್ಮ ಗಂಡನನ್ನ ಪ್ರೀತಿ ಮಾಡಲಿಕ್ಕೆ ರೆಡಿ ಆದ್ರೆ, ನಿಮ್ಮ ಹೆಂಡತಿನ ಪ್ರೀತಿ ಮಾಡಲಿಕ್ಕೆ ರೆಡಿ ಆದ್ರೆ, ನೀವು ಪ್ರೀತಿ ಮಾಡೋದ್ರ ಜೊತೆಯಲ್ಲಿ ಐಶ್ವರ್ಯನ ಕೇಳದೆ ಬೇಕಾಗಿಲ್ಲ, ಹಣನ ಕೇಳದೆ ಬೇಕಾಗಿಲ್ಲ, ಆರೋಗ್ಯನ ಕೇಳದೆ ಬೇಕಾಗಿಲ್ಲ. ಪ್ರೀತಿ ಒಂದೇ ನಿಮ್ಮ ಒಳಗಡೆ ಇದ್ರೆ, ಪ್ರೇಮ ಒಂದೇ ನಿಮ್ಮ ಒಳಗಡೆ ಇದ್ರೆ, ಆ ಐಶ್ವರ್ಯ, ಆ ಆರೋಗ್ಯ, ಅದ್ರ ಜೊತೆಲಿ ಅದು ಕೂಡ ನಿಮ್ಮ ಕುಟುಂಬದ ಒಳಗಡೆ ಬರ್ತಾ ಇದೆ, ನಿಮ್ಮ ಕುಟುಂಬದ ಒಳಗಡೆ ಬರ್ತಾ ಇದೆ, ನಿಮ್ಮ ಮನೆ ಒಳಗಡೆ ಬರ್ತಾ ಇದೆ. ಯಾವ ಮನೆಯಲ್ಲಿ ಪ್ರೀತಿ ಇದೆಯೋ ಐಶ್ವರ್ಯ ಆ ಮನೆಯನ್ನು ಹುಡುಕೊಂಬರ್ತದೆ, ಆರೋಗ್ಯ ಆ ಮನೆಯನ್ನು ಹುಡುಕೊಂಬರ್ತದೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಐಶ್ವರ್ಯ ಇದೆ, ಅಲ್ಲಿ ಆರೋಗ್ಯ ಇದೆ. ಈಗ ಹೇಳ್ರಿ, ಎಷ್ಟು ಜನ ನಮ್ಮ ಮನೆಯಲ್ಲಿ ಏನು ಬರಬೇಕು? ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಬರಬೇಕು? ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಬರಬೇಕು? ವಿಶ್ವಾಸಿಗಳು ಮಧ್ಯದಲ್ಲಿ ಏನು ಬರಬೇಕು? ಪಾಸ್ಟ್ರು ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಏನು ಬರಬೇಕು? ಪ್ರೀತಿ ಎಲ್ಲಿದೆಯೋ ಅಲ್ಲಿ ಐಶ್ವರ್ಯ ಇದೆ, ಪ್ರೀತಿ ಎಲ್ಲಿದೆಯೋ ಅಲ್ಲಿ ಆರೋಗ್ಯ ಇದೆ, ಪ್ರೀತಿ ಎಲ್ಲಿದೆಯೋ ಅಲ್ಲಿ ಸಮಾಧಾನ ಇದೆ, ಪ್ರೀತಿ ಎಲ್ಲಿದೆಯೋ ಅಲ್ಲಿ ಅಭಿವೃದ್ಧಿ ಇದೆ. ಎಷ್ಟು ಜನ ಕೇಳ್ತಾರೆ, ಯೆಸಯ್ಯ ನನ್ನ ಗಂಡನನ್ನ ಸಹಿಸಿ ಪ್ರೀತಿಸುವ ಮನಸ್ಸು ನನಗೆ ಕೊಡು, ನನ್ನ ಹೆಂಡತಿಯನ್ನು ಸಹಿಸಿ ಪ್ರೀತಿಸುವ ಮನಸ್ಸು ನನಗೆ ಕೊಡು, ನನ್ನ ನೋಯಿಸಿದ್ರು ಕೂಡ, ನನ್ನನ್ನು ಬಾಧಿಸಿದ್ರು ಕೂಡ ಸಹಿಸಿ ಪ್ರೀತಿಸುವ ಮನಸ್ಸು ನನಗೆ ಕೊಡು. ಎಷ್ಟು ಜನ ಕೇಳ್ತಾರೆ? ನೀನು ಸಹಿಸಿ ಪ್ರೀತಿಸಿದರೆ ಮನುಷ್ಯರಿಂದ ಅಲ್ಲ, ಪರಲೋಕದ ದೇವರಿಂದ ನಿನಗೆ ಪ್ರತಿಫಲ ಬರುತ್ತೆ. ಲೋಕ ದ್ವೇಷ ಮಾಡಂತ ಹೇಳ್ಕೊಡ್ತದೆ, ಲೋಕ ಡೈವರ್ಸ್ ಕೊಡಂತ ಹೇಳ್ಕೊಡ್ತದೆ, ಲೋಕ ಬೈದ್ರೆ ತಿರುಗಿ ಬೈ ಅಂತ ಹೇಳ್ಕೊಡ್ತದೆ, ಲೋಕ ತಿರುಗಿ ಬೇಡ ಅಂತ ಹೇಳ್ಕೊಡ್ತದೆ. ನಾನು ದೇವ್ರು ಹೇಳ್ಕೊಡ್ತಾನೆ, ಸಹಿಸಿ ಪ್ರೀತಿ ಮಾಡು, ಸಹಿಸಿ ಪ್ರೀತಿ ಮಾಡು, ಸಹಿಸಿ ಪ್ರೀತಿ ಮಾಡು, ಸಹಿಸಿ ಪ್ರೀತಿ ಮಾಡು. ಪರಲೋಕದಿಂದ ನಿನಗೆ ಪ್ರತಿಫಲ ಬರ್ತದೆ. ನೀನು ಸಹಿಸಿ ಪ್ರೀತಿಸಿದ್ರೆ ಯಾರಿಗೆ ಗೊತ್ತು, ನಾಳೆ ನಿನ್ನ ಗಂಡ ನಿನಗಿಂತ ಆತ್ಮೀಯನಾಗಿ ಬದಲಾಗ್ತಾನೆ, ನಿನ್ನ ಗಂಡ ನಿನಗಿಂತ ಸೂಪರ್ ಆಗಿ ಬದಲಾಗ್ತಾನೆ. ನಾಳೆ ನಿನ್ನ ಗಂಡ ಯಾರಿಗೆ ಗೊತ್ತು, ನಿನಗಿಂತ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ, ನಿನಗಿಂತ ಚೆನ್ನಾಗಿ ವಾಕ್ಯ ಓದ್ತಾನೆ, ನಿನಗಿಂತ ಪರಿಶುದ್ಧವಾಗಿ ಜೀವಿಸ್ತಾನೆ. ಯಾರಿಗೊತ್ತು, ನಾಳೆ ನಿನಗಿಂತ ನಿನ್ನ ಹೆಂಡತಿ ಆತ್ಮೀಯವಾಗಿ ಬದಲಾಗ್ತಾಳೆ, ನಿನಗಿಂತ ನಿನ್ನ ಹೆಂಡತಿ ನ್ಯಾಯವಾಗಿ ಜೀವಿಸ್ತಾಳೆ, ನಿನಗಿಂತ ಮುಂದೆ ಪ್ರಾರ್ಥನೆಯಲ್ಲಿರ್ತಾಳೆ, ನಿನಗಿಂತ ಮುಂದೆ ಆಲಯದಲ್ಲಿರ್ತಾಳೆ, ನಿನಗಿಂತ ಮುಂಚೆ ಸಾಕ್ಷಿಯಾಗಿ ಜೀವಿಸ್ತಾಳೆ. ಆ ರೀತಿ ನಿಮ್ಮ ಗಂಡನನ್ನು, ನಿಮ್ಮ ಹೆಂಡತಿನ ದೇವರು ಬದಲಾಯಿಸ್ತಾನೆ. ಜ್ಞಾನವಂತೆ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಜ್ಞಾನಹೀನಳು ಕೈಯಾರೆ ಆ ಮನೆನ ಮುರಿದು ಬಿಡ್ತಾಳೆ. ಯಾರು ಜ್ಞಾನವಂತೆ, ಸಹಿಸಿ ಪ್ರೀತಿ ಮಾಡುವವಳೆ ಜ್ಞಾನವಂತೆ. ಈಗ ಹೇಳ್ರಿ, ಇನ್ನು ನಾನು ಗಂಡ ಮಾಡೋದು ನನ್ನ ಕೈಯಿಂದ ಸಹಿಸಕ್ಕ ಆಗುತ್ತಂತ ಹೇಳಿದ್ಕೊಳ್ಳಿ, ಜಾಸ್ತಿ ಮಾಡ್ರಿ. ಜಾಸ್ತಿ ಮಾಡಿದ್ರೆ ಅದು ಬೆಂಡತ್ತಾನೆ. ಸಹಿಸಂತ ಹೇಳ್ಕೊಟ್ರ ಜಾಸ್ತಿ ಮಾಡೋಣ ಮಾಡಿದ್ರೆ, ಅಯ್ಯೋ ದೇವ್ರು ಬಿಡಲ್ಲ, ನಿಮ್ಮ ಹೆಂಡ್ತಿ ಬಿಟ್ರೆ ದೇವ್ರು ಬಿಡಲ್ಲ. ಹಲ್ಲೆಲೂಯ. ಚಪ್ಪಾಳೆ ತಟ್ಟಿ. ದೇವರ ಉದ್ದೇಶ ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕು,
ನಿಮ್ಮ ಫ್ಯಾಮಿಲಿ ಕಟ್ಟಲ್ಪಡಬೇಕು. ಎಷ್ಟು ಜನ ಕೇಳ್ತೀರಿ ದೇವರೇ ಆ ಸಹಿಸಿ ಪ್ರೀತಿಸೋ ಹೃದಯ ನನಗೆ ಕೊಡಿ. ಎದ್ದು ನಿಂತ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಕಣ್ಮುಚ್ಚೋಣ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನು ಒಡೆಯುವಂತ ಆತ್ಮಗಳು ಹೊರಗೆ ಬರಲಿ. ಆಮೆನ್. ಈಗಾಗಲೇ ಒಡೆಯಲ್ಪಟ್ಟ ಕುಟುಂಬಗಳು ಯೇಸು ನಾಮದಲ್ಲಿ ತಿರುಗಿ ಕಟ್ಟಲ್ಪಡಲಿ. ಆಮೆನ್. ನಿಮ್ಮ ಗಂಡನನ್ನು ದ್ವೇಷಿಸುವಂತೆ ಪ್ರೇರೇಪಿಸುವ ಆತ್ಮಗಳು ನಿಮ್ಮಿಂದ ಹೊರಗೆ ಬರಲಿ. ಆಮೆನ್. ನಿಮ್ಮ ಗಂಡನನ್ನು ದ್ವೇಷಿಸುವಂತೆ ಪ್ರೇರೇಪಿಸುವ ಆತ್ಮಗಳು ಹೊರಗೆ ಬರಲಿ. ಆಮೆನ್. ನಿಮ್ಮ ಹೆಂಡತಿಯನ್ನ ದ್ವೇಷಿಸುವಂತೆ ದೂಷಿಸುವಂತೆ ಪ್ರೇರೇಪಿಸುವ ಆತ್ಮಗಳು ನಿಮ್ಮಿಂದ ಹೊರಗೆ ಬರಲಿ. ಆಮೆನ್. ಹೆಂಡತಿಯನ್ನ ದ್ವೇಷಿಸುವ ಆತ್ಮ ಹೊರಗೆ ಬರಲಿ. ಆಮೆನ್. ನಿಮ್ಮ ಹೆಂಡತಿಯರನ್ನ ದ್ವೇಷಿಸುವ ಆತ್ಮ ಹೊರಗೆ ಬರಲಿ. ಆಮೆನ್. ನಿಮ್ಮ ಹೆಂಡತಿಯನ್ನ ದ್ವೇಷಿಸುವ ಆತ್ಮ, ದೂಷಿಸುವ ಆತ್ಮ ಹೊರಗೆ ಬರಲಿ. ಆಮೆನ್. ಗಂಡ ಹೆಂಡತಿ ಇಬ್ಬರಲ್ಲಿ ಹೀಗೋ ಸ್ಪಿರಿಟ್ ಹೊರಗೆ ಬರಲಿ. ಆಮೆನ್. ಯೇಸು ನಾಮದಲ್ಲಿ ಗಂಡ ಹೆಂಡತಿ ಇಬ್ಬರಲ್ಲಿ ಇರುವ ಈಗೋ ಸ್ಪಿರಿಟ್ ಹೊರಗೆ ಬರಲಿ. ಆಮೆನ್. ಈಗೋ ಸ್ಪಿರಿಟ್ ಹೊರಗೆ ಬರಲಿ. ಆಮೆನ್. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಕ್ಷಮಿಸಿ ಕ್ರಿಸ್ತನ ಪ್ರೀತಿ ತೋರಿಸುವಂತ ಮನಸ್ಸು ಇಬ್ಬರಲ್ಲೂ ಬರಲಿ. ಆಮೆನ್. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಕ್ಷಮಿಸಿ ಕ್ರಿಸ್ತನ ಪ್ರೀತಿ ತೋರಿಸುವಂತ ಮನಸ್ಸು ಇಬ್ಬರ ಒಳಗೆ ಬರಲಿ. ಆಮೆನ್. ಕ್ಷಮಿಸುವಂತ ಮನಸ್ಸು ಇಬ್ಬರ ಒಳಗೆ ಬರಲಿ. ಆಮೆನ್. ಕ್ಷಮಿಸಿ ಪ್ರೀತಿಸುವಂತ ಮನಸ್ಸು ಇಬ್ಬರ ಒಳಗಡೆ ಬರಲಿ. ಆಮೆನ್. ಕ್ಷಮಿಸಿ ಪ್ರೀತಿಸುವಂತ ಮನಸ್ಸು ಇಬ್ಬರ ಒಳಗಡೆ ಬರಲಿ. ಆಮೆನ್. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳದಂಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗುವ ಮನಸ್ಸು ಇಬ್ಬರಲ್ಲೂ ಬರಲಿ. ಆಮೆನ್. ಯೇಸು ನಾಮದಲ್ಲಿ ಗಂಡ ಹೆಂಡತಿ ಇಬ್ಬರಲ್ಲೂ ಅಪವಾದಿ ತಂದಾಕುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್ ಈಗಲೇ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ. ಆಮೆನ್. ಗಂಡ ಹೆಂಡತಿ ಇಬ್ಬರಲ್ಲೂ ಅಪವಾದಿ ತಂದಾಕುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್ ಈಗಲೇ ನಿಮ್ಮನ್ನು ಬಿಟ್ಟು ಹೋಗಲಿ. ಆಮೆನ್. ಈಗಲೇ ನಿಮ್ಮನ್ನು ಬಿಟ್ಟು ಹೋಗಲಿ. ಆಮೆನ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್ ನಿಮ್ಮನ್ನು ಬಿಟ್ಟು ಹೋಗಲಿ. ಆಮೆನ್. ಅಪಾರ್ಥ ಮನಸ್ಸುಗಳು ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ. ಆಮೆನ್. ಅಪಾರ್ಥ ಮನಸ್ಸುಗಳು ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ. ಆಮೆನ್. ಯೇಸು ನಾಮದಲ್ಲಿ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಅನುಮಾನ ಪಡುವ ಆತ್ಮ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ. ಆಮೆನ್. ಅನುಮಾನ ಪಡುವ ಆತ್ಮ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ. ಆಮೆನ್. ಡೌಟ್ ಪಡುವಂತ ಆತ್ಮ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ. ಗಂಡನನ್ನು ಕೆಟ್ಟತನಕ್ಕೆ ನಡೆಸುವ ಆತ್ಮ, ಹೆಂಡತಿಯನ್ನು ಹಠಮಾರಿತನಕ್ಕೆ ನಡೆಸುವ ಆತ್ಮ ನಿಮ್ಮನ್ನು ಬಿಟ್ಟು ಹೋಗಲಿ. ಆಮೆನ್. ಗಂಡನನ್ನು ಕೆಟ್ಟತನಕ್ಕೆ ನಡೆಸುವ ಆತ್ಮ, ಹೆಂಡತಿಯನ್ನು ಹಠಮಾರಿತನಕ್ಕೆ ನಡೆಸುವ ಆತ್ಮ ಇವತ್ತು ನಿಮ್ಮನ್ನು ಬಿಟ್ಟು ಹೋಗಲಿ. ಆಮೆನ್. ನಿಮ್ಮಿಬ್ಬರನ್ನ ಬಿಟ್ಟು ಹೋಗಲಿ. ಆಮೆನ್. ನಿಮ್ಮಿಬ್ಬರನ್ನ ಬಿಟ್ಟು ಹೋಗಲಿ. ಆಮೆನ್. ನಿಮ್ಮಿಬ್ಬರನ್ನ ಬಿಟ್ಟು ಹೋಗಲಿ. ಆಮೆನ್. ಅಪವಾದಿ ನಿಮ್ಮ ಕುಟುಂಬದಿಂದ ತೆಗೆದುಹಾಕಿದ ಪ್ರೇಮ ಮತ್ತೆ ನಿಮ್ಮ ಕುಟುಂಬದಲ್ಲಿ ಕಾಣಿಸಲಿ. ಆಮೆನ್. ಅಪವಾದಿ ನಿಮ್ಮ ಕುಟುಂಬದಿಂದ ತೆಗೆದುಹಾಕಿದ ಪ್ರೀತಿ ಮತ್ತೆ ನಿಮ್ಮ ಕುಟುಂಬದಲ್ಲಿ ಕಾಣಿಸಲಿ. ಆಮೆನ್. ಅಪವಾದಿ ಗಂಡ ಹೆಂಡತಿ ಮಧ್ಯದಿಂದ ತೆಗೆದುಹಾಕಿದ ಪ್ರೀತಿ ಮತ್ತೆ ನಿಮ್ಮಿಬ್ಬರ ಮಧ್ಯದಲ್ಲಿ ಕಾಣಿಸಲಿ. ಆಮೆನ್. ಮತ್ತೆ ನಿಮ್ಮಿಬ್ಬರಲ್ಲಿ ಕಾಣಿಸಲಿ. ಆಮೆನ್. ಅಪವಾದಿ ನಿಮ್ಮಿಬ್ಬರಿಂದ ಕಿತ್ತುಕೊಂಡ ಪ್ರೀತಿ ನಿಮ್ಮಲ್ಲಿ ಮತ್ತೆ ಕಾಣಿಸಲಿ. ಆಮೆನ್. ಮತ್ತೆ ಆ ಪ್ರೀತಿ ಕಾಣಿಸಲಿ. ಆಮೆನ್. ಮತ್ತೆ ಆ ಪ್ರೀತಿ ಕಾಣಿಸಲಿ. ಆಮೆನ್. ಕೈಗಳೆತ್ತಿ ಹೇಳ್ರಿ ಹಲ್ಲೆಲೂಯಾ. ಯೇಸು ಅಪವಾದಿ ನಿಮ್ಮಿಬ್ಬರು ಮನಸ್ಸುಗಳು ಒಡೆದಿದ್ದಾನೆ. ಆ ಒಡೆಯಲ್ಪಟ್ಟ ಮನಸ್ಸುಗಳು ತಿರುಗಿ ಕಟ್ಟಲ್ಪಡಲಿ. ಆಮೆನ್. ಒಡೆಯಲ್ಪಟ್ಟ ಮನಸ್ಸುಗಳು ತಿರುಗಿ ಕಟ್ಟಲ್ಪಡಲಿ. ಆಮೆನ್. ಒಡೆಯಲ್ಪಟ್ಟ ಮನಸ್ಸುಗಳು ತಿರುಗಿ ಕಟ್ಟಲ್ಪಡಲಿ. ಆಮೆನ್. ಒಂದು ವೇಳೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಮನಸ್ತಾಪ ಬಂದು 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 ಕುಟುಂಬ ಒಡೆಯಲ್ಪಟ್ಟ ಸ್ಥಿತಿಗೆ ಹೋಗಿದ್ರು, ಡೈವರ್ಸ್ವರೆಗೂ ಹೋಗಿದ್ರು, ಯೇಸು ನಾಮದಲ್ಲಿ ಹೇಳ್ತಾ ಇದ್ದೇನೆ, ಅಂತ ಕುಟುಂಬಗಳು ಇವತ್ತು ಯೇಸು ನಾಮದಲ್ಲಿ ತಿರುಗಿ ಆಲಯದಲ್ಲಿ ಕಟ್ಟಲ್ಪಡಲಿ. ಆಮೆನ್.
ಕಟ್ಟಲ್ಪಡಲಿ, ಆಮೆನ್. ಕಟ್ಟಲ್ಪಡಲಿ, ಆಮೆನ್. ಕಟ್ಟಲ್ಪಡಲಿ, ಆಮೆನ್. ಕಟ್ಟಲ್ಪಡಲಿ. ಆಮೆನ್. ಪ್ರತಿಯೊಬ್ಬ ಗಂಡ ಹೆಂಡತಿ ನೂತನ ಮನಸ್ಸು ಹೊಂದಿಕೊಳ್ಳಲಿ, ಆಮೆನ್. ಕ್ಷಮಿಸುವ ಮನಸ್ಸು ಹೊಂದಿಕೊಳ್ಳಲಿ, ಆಮೆನ್. ಸಹಿಸಿಕೊಳ್ಳುವ ಮನಸ್ಸು ಹೊಂದಿಕೊಳ್ಳಲಿ. ಆಮೆನ್. ಜ್ಞಾನವಂತನಾಗಿ ಕರ್ತನೆ ಈ ಸ್ಥಳದಿಂದ ಆಶೀರ್ವದಿಸಲ್ಪಟ್ಟು ಹೋಗಲಿ. ಆಮೆನ್. ಕೈಗಳಿದ್ದಂಥ ಪ್ರತಿಯೊಬ್ಬ ಮಕ್ಕಳನ್ನು, ಪ್ರತಿಯೊಂದು ಕುಟುಂಬಗಳನ್ನು ಪವಿತ್ರಾತ್ಮನೆ ಈ ಪ್ರಾರ್ಥನೆಯಲ್ಲಿ ಕಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪರಿಶುದ್ಧಾತ್ಮ ದೇವರೇ, ನೀನು ಬಂದಿದ್ದಕ್ಕಾಗಿ ಸ್ತೋತ್ರ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅಮ್ಮ, ಬಲಪಡಿಸುವ ಆತನು ನಿನ್ನ ತಲೆ ಮೇಲೆ ಇವತ್ತು ಆತನ ಹಸ್ತ ಚಾಚಿದಾನೆ, ನಿಮ್ಮ ಮೇಲೆ ಹಸ್ತ ಚಾಚಿದಾನೆ, ನಿಮ್ಮ ಮೇಲೆ ಹಸ್ತ ಚಾಚಿದಾನೆ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಕುಟುಂಬ ಈ ಭೂಮಿ ಮೇಲೆ ಇರೋವರೆಗೂ ಆತನು ಮುರಿದೋಗ್ಲಿಕ್ಕೆ ಬಿಡಲ್ಲ, ಆಮೆನ್. ಮುರಿದೋಗ್ಲಿಕ್ಕೆ ಬಿಡಲ್ಲ, ಆಮೆನ್. ಮುರಿದೋಗ್ಲಿಕ್ಕೆ ಬಿಡಲ್ಲ. ಆಮೆನ್. ಒಂದು ಮೊಬೈಲಿಗೆ ವಾಟರ್ ಪ್ರೂಫ್ ಅಂತ ಇದೆ, ಅಂದರೆ ಅದು ನೀರಲ್ಲಿ ಹಾಕಿದ್ರು ಹಾಳಾಗಲ್ಲ. ಮೊಬೈಲ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ವಾಟರ್ ಪ್ರೂಫ್. ನನ್ನ ಹತ್ರ ಒಂದು ಮೊಬೈಲ್ ಇದೆ, ಅದು ನೀರಲ್ಲಿ ಬಿಸಾಕಿದ್ರು ಕೆಟ್ಟೋಗಲ್ಲ. ಯಾಕೆಂದರೆ ಅದು ವಾಟರ್ ಪ್ರೂಫ್. ವಾಟರ್ ಪ್ರೂಫ್ ಅದನ್ನು ಒಂದು ವಾಟರ್ ಪ್ರೂಫ್ನಿಂದ ಅದನ್ನು ಕವರ್ ಮಾಡಿದ್ದಾರೆ. ಅದೇ ಥರ ನಿಮ್ಮ ಕುಟುಂಬ ಹಾಳಾಗದಂಗೆ, ನಿಮ್ಮ ಕುಟುಂಬ ಹಾಳಾಗದಂಗೆ, ಆಮೆನ್. ನಿಮ್ಮ ಕುಟುಂಬ ಒಡೆದೋಗದಂಗೆ, ಆಮೆನ್. ನಿಮ್ಮ ಕುಟುಂಬ ನಾಶ ಆಗದಂಗೆ ಆಮೆನ್. ಯೇಸಯ್ಯ ತನ್ನ ರಕ್ತದಿಂದ ಕವರ್ ಮಾಡಿದ್ದಾನೆ, ಆಮೆನ್. ತನ್ನ ರಕ್ತದಿಂದ ಕವರ್ ಮಾಡಿದ್ದಾನೆ, ಆಮೆನ್. ತನ್ನ ರಕ್ತದಿಂದ ಪ್ರೂಫ್ ಮಾಡಿದ್ದಾನೆ, ಆಮೆನ್. ತನ್ನ ರಕ್ತದಿಂದ ನಿಮ್ಮನ್ನ ಪ್ರೂಫ್ ಮಾಡಿದ್ದಾನೆ. ಆಮೆನ್. ಯಾರು ನಿಮ್ಮನ್ನು ಹಾಳು ಮಾಡಕ್ಕಾಗಲ್ಲ, ಆಮೆನ್. ಯಾರು ನಿಮ್ಮನ್ನು ಒಡೆಯಕ್ಕಾಗಲ್ಲ. ಆಮೆನ್. ಯೇಸು ರಕ್ತದಿಂದ ನಿಮ್ಮಿಬ್ಬರನ್ನ ದೇವ್ರು ಕವರ್ ಮಾಡಿದ್ದಾನೆ, ಆಮೆನ್. ನಿಮ್ಮನ್ನ ಕವರ್ ಮಾಡಿದ್ದಾನೆ, ನಿಮ್ಮ ಕುಟುಂಬನ ಕವರ್ ಮಾಡಿದ್ದಾನೆ, ನಿಮ್ಮ ಫ್ಯಾಮಿಲಿನ ಕವರ್ ಮಾಡಿದ್ದಾನೆ, ನಿಮ್ಮ ಮಕ್ಕಳನ್ನ ಕವರ್ ಮಾಡಿದ್ದಾನೆ. ಆಮೆನ್. ಯಾರು ನಿಮ್ಮನ್ನು ಹಾಳು ಮಾಡಕ್ಕಾಗಲ್ಲ. ಆಮೆನ್. ಕೈಗಳೆತ್ತರಿ. ಏಸಯ್ಯ, ಒಂದು ಮೊಬೈಲ್ನ ವಾಟರ್ ಪ್ರೂಫ್ನಿಂದ ಕವರ್ ಮಾಡಿದ ಪ್ರಕಾರ ನಮ್ಮಿಬ್ಬರನ್ನ ಯೇಸು ರಕ್ತದಿಂದ ಇವತ್ತು ಕವರ್ ಮಾಡಿದೆಯಾ, ಅದಕ್ಕಾಗಿ ಸ್ತೋತ್ರ. ಇಲ್ಲಿಂದ ನಾನು ಕ್ರಿಸ್ತನ ಮನಸ್ಸು ಹೊಂದಿಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡು. ಆಮೆನ್. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ನಿನ್ನ ಕೈ ಕೊಡ್ತೇನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಜೋರಾಗಿ ಹೇಳೋಣ, ಆಮೆನ್. ಗಟ್ಟಿಯಾಗಿ ಹೇಳೋಣ. ಆಮೆನ್. ಆಮೆನ್. ಆಮೆನ್.